ಓಂ ಶಾಂತಿ. ವಿಶೇಷವಾಗಿ ಅವ್ಯಕ್ತ ಮುರಳಿ ಅಂತಂದ್ರೆ, ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಯಾವ್ದು ಕಣ್ಣಿಗೆ ಕಾಣುತ್ತೆ, ಯಾವ್ದು ಕಣ್ಣಿಗೆ ಕಾಣಲ್ಲ. ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಸೂಕ್ಷ್ಮ ಕರ್ಮೇಂದ್ರಿಯವಾದಂಥ ಮನ ಬುದ್ಧಿ ಸಂಸ್ಕಾರಗಳು ಕಣ್ಣಿಗೆ ಕಾಣೋದಿಲ್ಲ. ಶರೀರ ಕಣ್ಣಿಗೆ ಕಾಣುತ್ತೆ. ಆತ್ಮ ಶರೀರವನ್ನು ಉಪಯೋಗ ಮಾಡುತ್ತೆ, ಮನ ಬುದ್ಧಿ ಸಂಸ್ಕಾರವನ್ನು ಉಪಯೋಗ ಮಾಡುತ್ತೆ. ಹೀಗೆ ಬೆಂಗಳೂರಿನಂಥ ಊರುಗಳಲ್ಲಿ ಭಾನುವಾರದ ದಿನ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಕ್ಲೀನ್ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಬೇರೆ ದಿನ ಆಫೀಸಿಗೆ ಹೋಗುವಂಥದ್ದು ಬ್ಯೂಸಿ ಇರುತ್ತೆ. ಹಾಗೆ ಅವ್ಯಕ್ತ ಮುರಳಿ ಅಂತಂದ್ರೆ, ನಮ್ಮ ಮನಬುದ್ಧಿ ಏನು ಸೂಕ್ಷ್ಮ ಕರ್ಮೇಂದ್ರಿಯಗಳಿದ್ದಾವೆ, ಇದು ಏನು ತಪ್ಪು ಮಾಡ್ತಾ ಇದೆ, ಯಾವ ದಾರಿಯಲ್ಲಿ ಹೋಗಬೇಕಾಗಿದೆ, ಯಾವುದು ಸರಿಯಾದ ಮಾರ್ಗ, ಈ ಎಲ್ಲ ವಿಷಯವನ್ನ ವಿಶೇಷವಾಗಿ ಭಾನುವಾರದ ಅವ್ಯಕ್ತ ಮುರಳಿಯಲ್ಲಿ ಬಾಬಾ ತಿಳಿಸ್ತಾರೆ ಮತ್ತು ಸಾಕಾರ ಮುರಳಿಗಳಲ್ಲಿ ವರದಾನದ ಮೂಲಕ ತಿಳಿಸ್ತಾರೆ. ನೀವು ಅಬ್ಸರ್ವೇಷನ್ ಮಾಡಿ, ಸಾಕಾರ ಮುರಳಿಯಲ್ಲಿ ಬಾಬಾ ಸ್ಥೂಲ ಸೇವೆ ಬಗ್ಗೆ ಹೆಚ್ಚಿಗೆ ಹೇಳೋದು. ದೇವಸ್ಥಾನಕ್ಕೆ ಹೋಗಿ ಚಿತ್ರ ಪ್ರದರ್ಶನೆಯನ್ನ ಮಾಡಿ, ಬೇರೆಯವ್ರಿಗೆ ಸಂದೇಶವನ್ನ ಕೊಡಿ, ಪಾಂಪ್ಲೆಟ್ಸ್ ಅನ್ನ ಕೊಡಿ, ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಕ್ಷ್ಮೀನಾರಾಯಣ ಯಾರು ಅಂತ ಪರಿಚಯವನ್ನ ಕೊಡಿ. ಇದನ್ನು ಬಾಬಾ ಏನು ಹೇಳ್ತಾರೆ. ಅವ್ಯಕ್ತ ಮುರಳಿಗಳನ್ನ ಗಮನಿಸಿದಾಗ ವಾಯುಮಂಡಲವನ್ನು ನಿರ್ಮಾಣ ಮಾಡಿ, ಮನಸಾ ಸೇವೆಯನ್ನ ಮಾಡಿ, ಶಕ್ತಿಯನ್ನ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ನಿರಾಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮನಬುದ್ಧಿಯ ಮೂಲಕ ಮಾಡುವಂತ ಸಾಧನೆ, ಪುರುಷಾರ್ಥ, ತಪಸ್ಸು ಮತ್ತು ಸೇವೆ, ಅದರ ಪ್ರತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಲಾಗ್ತದೆ. ಹಾಗಿದ್ರೆ ಸಮಯದ ಅನುಸಾರ ನಮ್ಮ ಸಾಧನೆ, ಪುರುಷಾರ್ಥ, ಸೇವೆ ಹೇಗಿರಬೇಕು, ಅಥವಾ ವರ್ತಮಾನ ಸಮಯದ ಅವಶ್ಯಕತೆಯ ಅನುಸಾರ ನಮ್ಮ ಮನಬುದ್ಧಿಯನ್ನ ಭಗವಂತ ಹೇಗೆ ಉಪಯೋಗ ಮಾಡ್ಕೊಳ್ತಾರೆ. ಬಾಬಾ ಏನ್ ಹೇಳ್ತಾರೆ, ಮನ್ ಮನಾಭವ, ಮನಸ್ಸನ್ನು ನನ್ನ ಕೈಯಲ್ಲಿ ಕೊಡು, ಉಳಿದು ನಾನು ನೋಡ್ಕೊಳ್ತೇನಲ್ವಾ. ತಮ್ಗೆ ಗೊತ್ತು, ಚಳಿಗಾಲ ಇದೆ ಅಂತಂದ್ರೆ ಅಮ್ಮ ಬಿಸಿ ಬಿಸಿ ಟೀ ಕಾಫಿ ಕೊಡಿಸ್ತಾಳೆ ಅಲ್ವಾ. ಅದೇ ಬೇಸಿಗೆಗಾಲ ಇದ್ರೆ ತಂಪಾಗಿರುವಂತ ಜ್ಯೂಸ್ ಕುಡಿಸ್ತಾಳಲ್ಲ. ಚಳಿಗಾಲ ಇದ್ದ ಮಕ್ಕಳಿಗೆ ಸ್ವೆಟರ್ ಹಾಕಿಸ್ತಾಳೆ, ಬೇಸಿಗೆಗಾಲ ಇದ್ದ ತೆಳ್ಳಗಿನ ಕಾಟನ್ ಬಟ್ಟೆ ಹಾಕ್ತಾಳೆ, ಹೌದಲ್ವ. ಹಾಗೆ ವರ್ತಮಾನ ಸಮಯದ ಅನುಸಾರ ಭಗವಂತ ನಮ್ಮನ್ನ ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾರೆ ಹೇಳುವಂತ ವಿಷಯವನ್ನ ತಿಳಿಸಿದ್ದಾನೆ. ಈ ಮುರಳಿಯ ದಿನಾಂಕ 13/2/2003. ವರ್ತಮಾನ ಸಮಯದಲ್ಲಿ ತಮ್ಮ ದಯಾಹೃದಯ ಭಾವನೆಯ ಮೂಲಕ ದಾತಾ ಸ್ವರೂಪವನ್ನ ಪ್ರತ್ಯಕ್ಷ ಮಾಡಿ. ಮನೆಯಿಂದ ಹೊರಗಡೆ ಹೋಗಿರ್ತೀರಾ, ನಿಮ್ಮ ಹತ್ರ ಸಾಕಷ್ಟು ಹಣ ಇರುತ್ತೆ, ಶ್ರೀಮಂತರಾಗಿದ್ದೀರಿ ಅಂತ ತಿಳ್ಕೊಳ್ಳಿ. ತುಂಬಾ ಶ್ರೀಮಂತರಲ್ದಿದ್ರು ಕೂಡ ಇಲ್ಲಿಗೊಂದು ಮನೆ ಇದೆ, ಸ್ವಂತ ಮನೆ ಇದೆ, ಊಟ ತಿಂಡಿ ಇದೆ, ಸ್ವಲ್ಪ ಹಣ ಇದೆ. ದಾರಿಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಬೇಡ್ತಾರೆ, 2 ಹೊತ್ತಿನ ಊಟ ಆಗಿಲ್ಲ, ಕೈ ಮುರಿದೋಗಿದೆ, ಕಾಲು ಹೋಗಿದೆ. ಅವಾಗ ಅನ್ಸತ್ತೆ ಅವರನ್ನ ನೋಡಿದಾಗ, ಹೌದಪ್ಪ ಇವ್ರಿಗೆ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೋ ಒಂದು ಕರ್ಮೇಂದ್ರಿಯ ಊನವಾಗಿದೆ. ನಮ್ಮಲ್ಲಿ ಆದಷ್ಟು ಸಹಾಯವನ್ನ ಮಾಡೋಣ ಅಂತ ನಾವೇನ್ ಮಾಡ್ತೀವಿ, ಅವರಿಗೆ ಧನನೋ ವಸ್ತುವಿನ ದಾನವನ್ನ ನಾವು ಕೊಡ್ತೀವಿ. ಅವರ ಮೇಲೆ ದಯಾಭಾವನೆ ಬರುತ್ತೆ, ಯಾಕಂದ್ರೆ ಅವರಿಗೆ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದು ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಅವರಿಗೆ ಆಹಾರ ಬೇಕಲ್ಲ, ಬಟ್ಟೆ ಬೇಕಲ್ಲ, ಮೆಡಿಸಿನ್ ಬೇಕಲ್ವಾ. ನಿಮ್ಮದೇ ಮನೆಗೆ ಕೆಲಸ ಮಾಡುವಂತ ಮಗು ಚೆನ್ನಾಗಿ ಓದ್ತಾ ಇರ್ತಾರೆ, ಮಾರ್ಕ್ಸ್ ತಗೊಂಡಿರ್ತಾರೆ, ಆದ್ರೆ ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಅವಾಗ ನೀವು ಹಣ ಸಹಾಯವನ್ನ ಮಾಡ್ತೀರಾ, ಅವ್ರ ಬಗ್ಗೆ ದಯಾಭಾವನೆ ಬರುತ್ತೆ. ಓಕೆ, ಸ್ಕೂಲಲ್ಲಿ ಎಷ್ಟೋ ಲಕ್ಷ ಫೀಸ್ ಇದೆ, ಲಕ್ಷ ಕೊಡ್ಲಿಕ್ಕೆ ಆಗದಿದ್ದು ಸಾವಿರದ ರೂಪದಲ್ಲಿ ಕೊಡ್ಬೋದಲ್ವಾ ನೀವು. ಹಾಗೆ ಆತ್ಮೀಯರೇ, ಪ್ರಪಂಚದಾದ್ಯಂತ ಸರ್ವ ಆತ್ಮರು ಶಾಂತಿಗೋಸ್ಕರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಎಷ್ಟೇ ಶ್ರೀಮಂತರಿರ್ಬೋದು, ಎಷ್ಟೇ ಪೋಸ್ಟ್ ಪೊಸಿಷನ್ ಅಲ್ಲಿ ಇರಬಹುದು, ಆದರೆ
ಅವರು ಕೂಗ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಭಗವಂತ ಶಾಂತಿ ಕೊಡಪ್ಪ ಅಂತ ಬೀಳ್ತಾ ಇದ್ದಾರೆ. ಆ ಶಾಂತಿ ಇರೋದು ಯಾರ ಹತ್ರ? ಪರಮಾತ್ಮನ ಹತ್ರ. ಕೊಡ್ಲಿಕ್ಕೆ ಯಾರು ನಿಮಿತ್ತ? ನೀವು ತಾನೇ. ನಿಮ್ಮ ಅಂಗಡಿಯಲ್ಲಿ ನಂದಿನಿ ಹಾಲಿದೆ, ನೀವು ಅಂಗಡಿ ಓಪನ್ ಮಾಡಿದ್ರೆ ತಾನೇ ಬೇರೆಯವ್ರಿಗೆ ಕೊಡ್ಬೋದು. ಅಂಗಡಿನ ಓಪನ್ ಮಾಡಲಿಲ್ಲ ಅಂದ್ರೆ ಕೊಡೋದು ಹೇಗೆ? ಓಕೆ, ನಂದಿನಿ ಹಾಲ್ ನೀವೇನು ರೆಡಿ ಮಾಡಿಲ್ಲ, ಅದು ಡೈರಿಯಲ್ಲಿ ರೆಡಿ ಆಗಿದೆ ಸರಿ. ಆದ್ರೆ ಅದು ಬೇಕರಿ ಅಂಗಡಿಯಲ್ಲಿ ತಾನೇ ಸಿಗ್ತದೆ, ಹಾರ್ಡ್ವೇರ್ ಅಂಗಡಿಯಲ್ಲಿ ಸಿಗೋದಿಲ್ವಲ್ಲ, ತರಕಾರಿ ಅಂಗಡಿಯಲ್ಲಿ ಸಿಗೋದಿಲ್ವಲ್ಲ, ದಿನಸಿ ಅಂಗಡಿಯಲ್ಲಿ ಸಿಗೋದಿಲ್ವಲ್ಲ. ಅವಾಗ ಹಾಲು ಬೇಕು ಅಂತಂದ್ರೆ ಜನ ಅದೇ ಅಂಗಡಿಗೆ ಹೋಗ್ಬೇಕಾಗತ್ತಲ್ವಾ? ಹಾಗೆ ಪ್ರಪಂಚದಲ್ಲಿ ಭಗವಂತನಲ್ಲಿರುವಂತ ಆಸ್ತಿಯನ್ನ ವಿಶ್ವಕ್ಕೆ ಕೊಡಲಿಕ್ಕೆ ಭಗವಂತ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಒಂದು ನಶೆ, ಆ ಒಂದು ಖುಷಿ ಇರಬೇಕು. ಮತ್ತು ಆ ವ್ಯವಹಾರವನ್ನ, ಆ ವ್ಯಾಪಾರವನ್ನ, ಉದ್ಯೋಗವನ್ನ ನಾವು ಮಾಡಬೇಕು. ಭಗವಂತನಿಗೆ ಇಷ್ಟು ಧನ್ಯವಾದ ಅಂತಂದ್ರೆ, ಯಾವ ಮುರಳಿಯನ್ನು ಯಾವಾಗ ನುಡಿಸ್ಬೇಕು ಅದಕ್ಕೆ ತಕ್ಕಾಗಿ ಬಾಬಾ ಮೊದಲು ಕ್ಲಾಸನ್ನ ಮಾಡಿರ್ತಾರೆ. ಈ ಮುರಳಿಯಲ್ಲಿ ಬಾಬಾ ದಾತ ಬಗ್ಗೆ ಹೇಳಿದ್ದಾರೆ, ವರದಾತ ಬಗ್ಗೆ ಹೇಳಿದ್ದಾರೆ. ಈ ಮೊದಲು ಲಾಸ್ಟ್ ವೀಕಲ್ಲಿ ಬಾಬಾ ಕ್ಲಾಸ್ ಮಾಡಿದ್ರಲ್ಲ, ಮಾಸ್ಟರ್ ಅಂತಂದ್ರೆ ಯಾರು? ಕ್ಲಾಸ್ ಮಾಡಿದ್ರು ಬಾಬಾ. ಸರ್ವಶಕ್ತಿವಂತ ಅಂತಂದ್ರೇನು? ಮಾಸ್ಟರ್ ಸರ್ವಶಕ್ತಿವಂತ ಅಂದ್ರೆ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗಿ ನಿಮ್ಗೆ ಮುರಳಿ ಅರ್ಥ ಆಗ್ತಾ ಹೋಗುತ್ತೆ. ಸರಿ, ಅದಕ್ಕಾಗಿ ಈಗ ನಿಮ್ಮ ಸ್ವರೂಪ ಹೀಗಿರಬೇಕು ಅಂತಂದ್ರೆ, ನನಗೆ ನಮ್ಮಪ್ಪ ಅಮ್ಮ ಆಸ್ತಿ ಕೊಡಬೇಕು, ಕೊಟ್ಟಿಲ್ಲ ಅಂದ್ರೆ ನಾನು ಕೋರ್ಟ್ ಕೇಸ್ ಹಾಕ್ತೇನೆ, ನನಗೆ ಜಮೀನು ಕೊಡ್ಲೇಬೇಕು, ನನಗೆ ಯಾಕೆ ನೀನು ಪಾರ್ಸಿಲಿಟಿ ಮಾಡಿದೆ ಅಂತ ಜಗಳ ಮಾಡುವಂಥದ್ದು ಪ್ರಪಂಚದಿಂದ ತೆಗೆದುಕೊಳ್ಳುವಂತ ಇಚ್ಛೆ ಅಲ್ಲ. ಪರಮಾತ್ಮನ ಶಕ್ತಿಯನ್ನು ಎಲ್ಲರಿಗೂ ಕೊಡಬೇಕು ಹೇಳುವಂತ ಭಾವ. ಕೊಟ್ಟಾಗ್ಲೂ ಕೂಡ ಅವ್ರು ಹೊಗಳಬೇಕು, ಗಾಯನ ಮಾಡಬೇಕು, ನನಗೆ ಸ್ಟೇಜ್ ಸಿಗಬೇಕು, ಅವಕಾಶ ಸಿಕ್ಕಬೇಕು, ಸಿಕ್ಕಿದಾಗ ಮಾತ್ರ ನಾನು ಕೊಡ್ತೇನೆ, ಅವರಿಗೆ ಮಾತ್ರ ಅಣ್ಣವ್ರು ಅವಕಾಶ ಕೊಡ್ತಾರೆ, ನನಗೆ ಕೊಡೋದಿಲ್ಲ. ನೋ, ನೋಡಿ, ಯಾವ ಅಣ್ಣವರು ಯಾವ ಅಕ್ಕೋರು ಕೊಡೋದಿಲ್ಲ. ಅದು ಹಿಂದ್ಗಡೆಗಿರೋದು ಬಾಬನ ಪ್ಲಾನ್. ಬೇರೆಯವ್ರಿಗೆ ಅವಕಾಶ ಜಾಸ್ತಿ ಸಿಗತ್ತೆ, ನನಗೆ ಕಡಿಮೆ ಸಿಗತ್ತೆ ಅಂತಂದ್ರೆ ಅವ್ರ ಹಾಗೆ ನಾನು ಆಗ್ಲಿಕ್ಕೆ ನಾನೇನ್ ಮಾಡ್ಬೇಕು ಅಂತ ಅದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ನನ್ನಲ್ಲಿ ಏನು ಬಲಹೀನತೆ ಇದೆ, ಇದನ್ನ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಅವು ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಇವತ್ತಿನ ದಿನದಲ್ಲಿ ಬಾಬಾ ಏನ್ ಹೇಳ್ತಾರೆ, ಸೇವೆಯ ಅವಕಾಶ ಸಿಗಬೇಕು ಅಂತ ಯೋಚನೆ ಮಾಡಬೇಡಿ. ಸದಾ ಮನಸ್ಸಿನಿಂದ, ಸಂಕಲ್ಪದಿಂದ, ಮಾತಿನಿಂದ, ಸಂಬಂಧ ಸಂಪರ್ಕದಲ್ಲಿ ಈಶ್ವರಿಯ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರಬೇಕು. ಎಲ್ಲರಿಗೂ ಅನುಭವ ಆಗ್ತಾ ಇರಬೇಕು ನಿರಂತರವಾಗಿ. ಸ್ಟೇಜ್ ಸಿಗ್ಲಿ ಸಿಗದೆ ಹೋಗ್ಲಿ, ಇಲ್ಲಿ ಸ್ಟೇಜ್ ಆದ್ಮೇಲೆ ಮನಸ್ಸಿನ ಸ್ಟೇಜೇ ಹೊರತು ಸ್ಥೂಲವಾದಂತ ಸ್ಟೇಜ್ ಅಲ್ಲ. ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಮನಸ್ಸಿನ ಸ್ಟೇಜ್ ತಾನೇ ಬೇಕು. ಮನಸ್ಸನ್ನ ಪರಮಧಾಮಕ್ಕೆ ತೆಗೆದುಕೊಂಡು ಹೋಗಿ. ಓಕೆ, ಅದಕ್ಕಾಗಿ ಕಾರಣವನ್ನು ನೋಡ್ಕೋಬೇಡಿ. ಅಯ್ಯೋ ಅಣ್ಣೋರೆ, ನಾವು ಇಷ್ಟೆಲ್ಲ ಸೇವೆ ಮಾಡಿದ್ವಿ, ಅಕ್ಕೋರು ಓಂ ಶಾಂತಿ ಅಂತ ಹೇಳಲೇ ಇಲ್ಲ, ಥ್ಯಾಂಕ್ ಯು ಅಂತ ಹೇಳಲೇ ಇಲ್ಲ, ಎಲ್ಲರಿಗೂ ಅವರು ಏನ್ ಮಾಡಿದ್ರು, ಗಿಫ್ಟ್ ಅನ್ನ ಕೊಟ್ರು, ನನಗೆ ಕೊಡ್ಲೇ ಇಲ್ಲ. ಅದೇನರ್ಥ? ಹೊಗಳಲ್ಲಿ ಅಂತ ನೀವು ಸೇವೆ ಮಾಡ್ತಿದ್ದೀರ ಅಂತ ತಾನೇ ಅರ್ಥ. ಅದ ಲೇವತಾ ಅಂದ್ರೆ ದೇವತಾ ಅಂತ. ಅದಕ್ಕಾಗಿ ವ್ಯಕ್ತಿಯಿಂದಾಗ್ಲಿ, ವಸ್ತುವಿಂದಾಗ್ಲಿ, ಗಾಯನದಿಂದ, ಹೊಗಳಿಕೆಯಿಂದ ಯಾವುದನ್ನು ಈ ಪ್ರಪಂಚದಿಂದ ವರ್ತಮಾನ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡಕೂಡದು. ಒಂದೇ ಕೆಲಸ, ಪರಮಾತ್ಮನ ಶಕ್ತಿಯನ್ನು ಎಲ್ಲರಿಗೂ ಕೊಡಬೇಕು, ತನ್ನ ಮೂಲಕ ಸರ್ವರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು. ತಾತ 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 ಕೊಡಬೇಕು ಕೊಡಬೇಕು. ನೀವು ಎಷ್ಟು ಕೊಡ್ತಾ ಹೋಗ್ತಿರೋ ಬೇಡ ಅಂದ್ರೆ ಅದು ಬರ್ತಾ ಇರ್ತದೆ. ಅವ್ರು ಕೊಡಲಿ, ಆಮೇಲೆ ನಾನು ಮಾಡ್ತೀನಿ. ಅಣ್ಣವ್ರೆ, ಆ ಕೋರಿಗೆ ಒಂದನೇ ಬಿಡಿಸಿದ್ದೇ ನಾನು, ಕೋರ್ಸ್ ಕೊಟ್ಟಿದ್ದೇ ನಾನು, ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೇ ನಾನು, ಫೋನ್ ಮಾಡಿದಾಗ್ಲೆಲ್ಲ ಪ್ರಶ್ನೆಗಳನ್ನು ಎಲ್ಲ ಉತ್ತರ ಕೊಟ್ಟೆ ಅಣ್ಣವ್ರೆ. ಇವತ್ತು ಸೆಂಟರಿಗೆ ಹೋದ್ರು ಓಂ ಶಾಂತಿನೇ ಹೇಳೋದಿಲ್ಲ, ಎದೆಗಡೆ ನೋಡಿದ್ರೆ ಮಾತೆ ಆಡ್ಸೋದಿಲ್ಲ. ಅದೇನರ್ಥ? ನಾವು ನಿರೀಕ್ಷೆ ಇಟ್ಬಿಟ್ಟು ಕರ್ಮ ಮಾಡಿದೀವಿ ಅಂತ ತಾನೇ ಅರ್ಥ. ನಾನ್ ಜ್ಞಾನ ಕೊಟ್ಟಿದ್ದು, ನನ್ಗೆ ಗೌರವ ಕೊಡ್ಬೇಕು. ಅಭಿಮಾನ ಆಯ್ತೋ ಇಲ್ವೋ? ಅವ್ರಿಗೆ ಜ್ಞಾನ ಕೊಟ್ಟಿದ್ದು ಬಾಬಾ ಅಲ್ವಾ? ಬಾಬಾದ ಮನೇಲಿ ಇದಾರಲ್ವಾ? ಈಶ್ವರಿ ಜ್ಞಾನ ಪಡ್ಕೊಳ್ತಾ ಇರ್ತಾರಲ್ಲ. ಓಕೆ ಬಾಬಾ, ನಿನ್ನ ಮಗು ಆಗಿದ್ದಾರೆ ತಾನೆ, ಥ್ಯಾಂಕ್ ಯು. ಎಷ್ಟಾದ್ರು ಇದಾರಲ್ಲ, ಥ್ಯಾಂಕ್ ಯು. ಈ ರೀತಿ ನಿಮ್ಮ ಮನೋಸ್ಥಿತಿಯನ್ನ ಆದ್ಮೇಲೆ ಚೇಂಜ್ ಮಾಡ್ಕೊಳ್ಳಿ. ಇದನ್ನ ನೀವು ಮಾಡಿಲ್ಲ ಅಂತಂದ್ರೆ ಅಲ್ಲಿ ಅಭಿಮಾನದ ರೂಪದಲ್ಲಿ ಮಾಯೆ ಎಂಟ್ರಿ ಆಗ್ಬಿಡ್ತದೆ.
ಗೊತ್ತೇ ಆಗೋದಿಲ್ಲ ನಿಮಗೆ. ಮಾಯೆ ಬಂದಿದೆಯೋ ಬಾಬಾ ಬಂದಿದ್ದಾರೋ ಅಂತ. ಓಕೆ, ಅದಕ್ಕಾಗಿ ಎಲ್ಲ ಆತ್ಮಗಳ ಮೇಲೆ ದಯಾಹೃದಯಗಳಾಗಿ, ಎಷ್ಟೇ ಹಣವಂತರು ಶಾರೀರಿಕವಾಗಿ ಸುಂದರವಾದರೂ ಕೂಡ ಎಲ್ಲರೂ ಕೂಡ ಶಾಂತಿಗೆ ಭಿಕಾರಿಗಳಾಗಿದ್ದಾರೆ. ಹಾಗಂತ ಬ್ರಾಹ್ಮಣ ಪರಿವಾರದವ್ರಿಗೆ ಏನು ಕೊಡ್ತಿರೋ ಅದು ದಾನ ಅಲ್ಲ, ಅದು ಸಹಯೋಗ. ಸಹಯೋಗಕ್ಕೂ ಮತ್ತು ದಾನಕ್ಕೂ ಏನು ವ್ಯತ್ಯಾಸ? ಯಾರಾದ್ರು ಹೇಳ್ತೀರಾ? ಸಹಯೋಗಕ್ಕೂ ದಾನಕ್ಕೂ ಏನು ವ್ಯತ್ಯಾಸ? ನಿಮ್ಮನೆ ಎದುರುಗಡೆ ಭಿಕ್ಷೆ ಬೇಡ್ಲಿಕ್ಕೆ ಜನ ಬರ್ತಾರೆ, ಊಟ ಕೊಡಿ ತಿಂಡಿ ಕೊಡಿ ಅಂತ ಅಲ್ವಾ? ನೀವು ಒಂದ್ಸಲ ಕೊಟ್ಟು ಬಿಡ್ತೀರಾ, ಮುಗೀತಲ್ವಾ ವಿಷಯ. ಅದಕ್ಕೆ ದಾನ ಅಂತ ಹೇಳ್ತಾರೆ. ಸಹಯೋಗ ಅಂತಂದ್ರೇನು? ಪಕ್ಕದ ಮನೆಯವರು ಲಿಂಬೆಹಣ್ಣು ಇದ್ರೆ ಕೊಡ್ರಿ ಅಂತ ಹೇಳ್ತಾರೆ, ನಿಮ್ಮ ಮನೆ ಲಿಂಬೆಹಣ್ಣನ್ನ ಕೊಡ್ತೀರಾ ನೀವು. ಓಕೆ, ಅದಕ್ಕೆ ಹಣ ತಗೊಳ್ತೀರಾ? ಇಲ್ಲ. ಅದಕ್ಕೆ ದಾನ ಅಂತ ಹೇಳ್ತಾರೆ? ಇಲ್ಲ. ಯಾಕಂದ್ರೆ ಇವತ್ತು ನೀವು ಲಿಂಬೆಹಣ್ಣು ಅವ್ರಿಗೆ ಕೊಟ್ಟಿದ್ದೀರಿ, ನಾಳೆ ಬೆಲ್ಲ ಬೇಕು ಅಂದ್ರೆ ನೀವು ಅವ್ರ ಮನೆಗೆ ಹೋಗ್ತೀರಿ, ಆಗ ಅವ್ರ ಮನೆ ತಗೊಂಡೋಗಿ ಬರ್ತೀರಲ್ವಾ? ಅಥವಾ ನಿಮ್ಮ ಮನೆಗೆ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಅವ್ರು ಬಂದ್ಬಿಟ್ಟು ಸಹಾಯ ಮಾಡ್ತಾರಲ್ವಾ? ಅವಾಗ ಅದಕ್ಕೆ ಸಹಯೋಗ ಅಂತ ಹೇಳ್ತಾರೆ, ಅದಕ್ಕೆ ದಾನ ಅಂತ ಹೇಳೋದಿಲ್ಲ, ವ್ಯಾಪಾರ ಅಂತ ಹೇಳೋದಿಲ್ಲ. ಅವರಿಗೆ ಬೇಕಾಗಿರೋದು ಅವಶ್ಯಕತೆ ಇದ್ದಾಗ ನೀವು ಕೊಡ್ತೀರಿ, ಇವರಿಗೆ ನಿಮ್ಗೆ ಬೇಕಾದಾಗ ಅವರು ಮಾಡ್ತಾರೆ ಅಷ್ಟೇ. ಈಗ ನೀವು ಈಶ್ವರಿ ಜ್ಞಾನವನ್ನ ಅವರಿಗೆ ಹೇಳ್ತೀರಾ, ಇನ್ನೊಬ್ರು ಯಾರು ಧನದ ರೂಪದಲ್ಲಿ ಸಹಾಯವನ್ನ ಮಾಡ್ತಾರೆ, ತನುವಿನ ರೂಪದಲ್ಲಿ ಮಾಡ್ತಾರೆ, ಸಾಧನದ ಮೂಲಕ ಮಾಡ್ತಾರೆ. ಇಲ್ಲಿ ಯಾರು ಕೂಡ ವ್ಯಾಪಾರ ಮಾಡ್ತಾ ಇಲ್ಲ, ಇಲ್ಲಿ ಯಾರು ದಾನವನ್ನ ಮಾಡ್ತಾ ಇಲ್ಲ. ಈಶ್ವರಿ ಪರಿವಾರದ ನಮ್ಮ ಜೊತೆಯಲ್ಲಿ ಸರಿ, ನಾನು ನನ್ನ ಊಟದಲ್ಲಿರೋದನ್ನ ಪುಳಿಯೋಗರೆ ನಿಮಗೆ ಕೊಟ್ಟರೆ, ನಿಮ್ಮಲ್ಲಿರೋ ಮಸಾಲೆ ದೋಸೆ ನನಗೆ ಕೊಡ್ತಾ ಇದ್ದೀರಿ, ನೀವು ಇಬ್ರು ಸೇರ್ಕೊಂಡು ಹಂಚ್ಕೊಂಡು ತಿಂತಾ ಇದ್ದೀವಿ, ಮುಗಿತು ವಿಷಯ. ಸಹಯೋಗ. ಅದಕ್ಕೆ ಬ್ರಾಹ್ಮಣ ಪರಿವಾರದವ್ರಿಗೆ ಏನು ಕೊಡ್ತೀರಿ, ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ, ದಟ್ ಈಸ್ ಸಹಯೋಗ. ಸರಿ, ಎಮರ್ಜೆನ್ಸಿ ಇತ್ತು, ಇವತ್ತು ಬ್ಯಾಂಕ್ ಹಾಲಿಡೇ, 10,000 ರೂಪಾಯಿ ನೀವು ಕೊಟ್ರಿ, ನಾಳೆ 10,000 ವಾಪಸ್ ಕೊಡ್ತಾರಲ್ಲ ಅವರು, ಸಹಯೋಗ ಅದು. ಇಲ್ಲಿ ನಾನು 10,000 ರೂಪಾಯಿ ಕೊಟ್ಟಿದ್ದೇನೆ, 2 ದಿನ ಇಟ್ಕೊಂಡಿದ್ದೀರಿ, 5% ಇಂಟ್ರೆಸ್ಟ್ ಅಲ್ಲಿ ನನಗೆ 500 ರೂಪಾಯಿ ಸೇರಿಸ್ಬಿಟ್ಟು ಕೊಡಿ, ಇದು ವ್ಯಾಪಾರ ಇದು ಅಲ್ವಾ? ಅದಕ್ಕಾಗಿ ಈಶ್ವರಿ ಪರಿವಾರದವರಿಗೆ ಏನು ಕೊಡ್ತಿರೋ, ಬ್ರಾಹ್ಮಣ ಪರಿವಾರದವರಿಗೆ ಏನು ಸಹಯೋಗವನ್ನ ಕೊಡ್ತಿರೋ, ಜ್ಞಾನ ಮುಖೇನ ಶಕ್ತಿ ಮುಖೇನ ಮನಸಾ ಸೇವೆ ಮೂಲಕ, ದಟ್ ಈಸ್ ಸಹಯೋಗ, ಅದು ದಾನ ಅಲ್ಲ. ದಾನ ಯಾರಿಗೆ? ಯಾರಿಗೆ ಈಶ್ವರಿ ಜ್ಞಾನ ಇಲ್ಲ, ಯಾರು ಭಕ್ತರ ಆತ್ಮರಿದ್ದಾರೆ, ಯಾರು ಹೊಸ ಆತ್ಮರಿದ್ದಾರೆ, ಯಾರು ಭಗವಂತನ ಪಡ್ಕೊಳ್ಳಿಕ್ಕೆ ಅವ್ರ ಹತ್ರ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ, ಜ್ಞಾನ ಇಲ್ಲ, ಅವರಿಗೇನು ಕೊಡಲಿಕ್ಕೆ ನೀವು ನಿಮಿತ್ತರಾಗ್ತೀರೋ ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ದಾತ, ದಾನ ಅಂತ ಹೇಳ್ತಾರೆ. ಓಕೆ, ಸರಿ. ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ ಮುರಳಿಯಲ್ಲಿ? ಇವತ್ತು ವರದಾತ ತಂದೆ ತನ್ನ ಜ್ಞಾನದಾತ, ಶಕ್ತಿದಾತ, ಗುಣದಾತ, ಪರಮಾತ್ಮ ಸಂದೇಶವಾಹಕ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಈ ವಾಕ್ಯದಲ್ಲಿ ಏನು ಸೀಕ್ರೆಟ್ ಇದೆ ಅಂತಂದ್ರೆ, ನೀವು ಬೇರೆಯವರಿಗೆ ಜ್ಞಾನ ಹೇಳಬೇಕು ಅಂದ್ರೆ ಜ್ಞಾನ ಹೇಳಿಕ್ಕೆ ನಿಮಿತ್ತರಾಗಬೇಕು ಅಂದ್ರೆ, ಈ ಶಕ್ತಿಗಳು ನಿಮ್ಮ ಮೂಲಕ ಬೇರೆಯವ್ರಿಗೆ ಹೋಗ್ಬೇಕು ಅಂತಂದ್ರೆ, ಗುಣಗಳನ್ನ ಕೊಡಲಿಕ್ಕೆ ನಿಮಿತ್ತರಾಗಬೇಕು ಅಂತಂದ್ರೆ, ಪರಮಾತ್ಮನ ಸಂದೇಶವನ್ನ ಕೊಡ್ಲಿಕ್ಕೆ ನಿಮಿತ್ತರಾಗಬೇಕು ಅಂತಂದ್ರೆ, ನೀವು ತಪಸ್ಸು ಮಾಡಿಬಿಟ್ಟು ಭಗವಂತನಿಂದ ವರವನ್ನು ಪಡೆದುಕೊಳ್ಳಲೇಬೇಕು. ಅಮೃತ ವೇಳೆಯಲ್ಲಿ ಪವರ್ಫುಲ್ ತಪಸ್ಸನ್ನ ಮಾಡಿ ಭಗವಂತನ ಶಕ್ತಿ ಪಡ್ಕೊಳ್ಬೇಕು. ಸರಿ, ನಾನು ಡೈರಿಗೆ ಹೋಗ್ಬಿಟ್ಟು ಹಾಲು ತಗೊಂಡು ಬರ್ತೇನೆ, ಹಾಲು ಮನೆಗೆ ತಗೊಂಡು ಬಂದ್ಮೇಲೆ ಆಮೇಲೆ ಟೀ ಮಾಡಿಬಿಟ್ಟು, ಕಾಫಿ ಮಾಡಿಬಿಟ್ಟು, ಮಜ್ಜಿಗೆ ಮಾಡಿಬಿಟ್ಟು, ಮೊಸರು ಮಾಡಿಬಿಟ್ಟು ಕೊಡ್ತೇನಲ್ವಾ, ನಾನು ತರೋದು ಹಾಲು ತಾನೇ. ಹಾಗೆ ಬಾಬನಿಂದ ನೀವು ಶಕ್ತಿಯನ್ನ ಪಡ್ಕೊಳ್ಬೇಕು ತಪಸ್ಸಿಂದ. ಆ ನಂತರದಲ್ಲಿ ನೀವು ಬೇರೆಯವ್ರಿಗೆ ಜ್ಞಾನವನ್ನು ಹೇಳಬೇಕು. ಬಾಬನ ಜೊತೆ ಕನೆಕ್ಷನ್ ಇಲ್ದೇನೆ, ಯೋಗ ಮಾಡ್ದೇನೆ ನೀವು ಯಾವುದೇ ಸೇವೆಯನ್ನ ಮಾಡಿದ್ರೆ ಆ ಸೇವೆಯ ಫಲ ನಿರೀಕ್ಷಿತ ಮಟ್ಟದಲ್ಲಿ ಸಿಗೋದಿಲ್ಲ. ನೀವು ಬಾಬನಿಂದ ವರವನ್ನ ತೆಗೆದುಕೊಳ್ತಾ ಇದ್ದೀರಿ ತಪಸ್ಸಿನಿಂದ. ಯಾರು ಅಷ್ಟನ್ನ ಮಾಡ್ತಾರೋ ಅವರು ಮಾತ್ರ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ, ಗುಣಗಳನ್ನ ಕೊಡ್ಲಿಕ್ಕೆ ಸಾಧ್ಯ, ಪರಮಾತ್ಮನ ಸಂದೇಶ ಕೊಡ್ಲಿಕ್ಕೆ ನಿಮಿತ್ತವಾಗ್ಲಿಕ್ಕೆ ಸಾಧ್ಯ ಆತ್ಮೀಯರೇ. ಇವತ್ತು ನಾವು ಈಶ್ವರಿ ಪರಿವಾರದಲ್ಲಿ ನೋಡ್ತಾ ಇದ್ದೀವಿ, ಜನ ಜ್ಞಾನ ತುಂಬಾ ಹೇಳ್ತಾರೆ, ಯೋಗ ಇಲ್ವೇ ಇಲ್ಲ, ಯೋಗನೇ ಮಾಡೋದಿಲ್ಲ. ಆವಾಗ ಸಫಲತೆ ಸಿಗೋದಿಲ್ಲ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನೀವು ತೆಗೆದುಕೊಳ್ಳೋದು ಬೇರೆ, ಬೇರೆಯವ್ರು ಕೊಡುವಂತ ವಿಧಿ ಬೇರೆ. ಟೇಲರ್ ಬಟ್ಟೆ ತಗೊಳ್ತಾನೆ, ಅದೇ ಡ್ರೆಸ್ ಅನ್ನು ವಾಪಸ್ ಕೊಡ್ತಾನೆ, ಚೇಂಜ್ ಮಾಡ್ಬಿಟ್ಟು ಕೊಡ್ತಾ ಅಂತಾನೆ, ಅವನು ಬೇರೆ ಕಡೆಯಿಂದ ತಗೊಳ್ಬೇಕಲ್ವಾ?
ನಾನು ಭಗವಂತನಿಂದ ನಿರಾಕಾರ ರೂಪದಲ್ಲಿ ತೆಗೆದುಕೊಳ್ಳಬೇಕು. ಬೇರೆಯವರಿಗೆ ಶಬ್ದಗಳ ಮೂಲಕ, ಸಂಕಲ್ಪಗಳ ಮೂಲಕ, ಶುಭ ಭಾವನೆಗಳ ಮೂಲಕ, ನನ್ನ ಕರ್ಮದ ಮೂಲಕ, ಗುಣಗಳ ಮೂಲಕ, ಶಕ್ತಿಗಳ ಮೂಲಕ, ಉಡುಗೊರೆಗಳ ಮೂಲಕ ಕೊಡಬೇಕಾಗ್ತದೆ. ನಾನು ತೆಗೆದುಕೊಳ್ಳುವಂತ ಸ್ಟೈಲ್ ಬೇರೆ, ಕೊಡಬೇಕಾದಾಗ ಅದರ ರೂಪ ಹೇಳುವಂಥದ್ದು ಪರಿವರ್ತನೆ ಆಗ್ತದೆ. ಇದು ನಮಗೆ ಸ್ಪಷ್ಟತೆ ಇರಬೇಕು. ಮುಂದೆ ಬಾಬಾ ಏನ್ ಹೇಳ್ತಿದ್ದಾರೆ, ಈ ರೀತಿ ನೀವು ಜ್ಞಾನದಾತನಾದರೂ ಕೂಡ ಆ ಸಮಯದಲ್ಲಿ ನಾನು ಜ್ಞಾನ ಕೊಡ್ತಿದ್ದೇನೆ ಹೇಳೋದು ಬರಬಾರ್ದು. ಮಾಸ್ಟರ್ ದಾತ. ಅದಕ್ಕೆ ಬಾಬಾ ಹೇಳುದು, ಮುರಳಿ ಒಂದೊಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿ. ಮಾಸ್ಟರ್ ದಾತ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಮಾಸ್ಟರ್ ಅಂತಂದ್ರೆ ಏನು? ನಾನು ಸಣ್ಣ ಮಗು ಅಷ್ಟೇ ಅಲ್ವಾ? ಅಡಿಗೆ ಮನೇಲಿ ಅಮ್ಮ ಅಡಿಗೆ ಮಾಡಿದರೆ ತಗೊಂಡೋಗ್ಬಿಟ್ಟು ನಾನು ಜನರಿಗೆ ಕೊಟ್ಟಿದ್ರೆ ಅಷ್ಟೇ. ಅಂದ್ರೆ ಜ್ಞಾನ ಹೇಳುವಂತ ಸಮಯದಲ್ಲೂ ಕೂಡ ನೀನು ಭಗವಂತನ ಜೊತೆಗೆ ಜೋಡಣೆ ಆಗಿರಬೇಕು. ಭಗವಂತ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ನೀನು ಕೇವಲ ಮಗು ಅಷ್ಟೇ, ಸಾಧನ ಅಷ್ಟೇ. ಅಂದ್ರೆ ಬಾಬಾ ಇವತ್ತೇನ್ ಹೇಳ್ತಾರೆ, ಸೇವೆ ಮಾಡುವ ಮೊದಲು ನೀನು ತಪಸ್ಸನ್ನ ಮಾಡಬೇಕು. ನಂಬರ್ 1 ಕಂಡೀಷನ್. ಅವಾಗ ನೀನು ಮತ್ತು ನಿಮ್ಮಪ್ಪ ಇಬ್ರೆ, ಬೇರೆ ಯಾರು ಇಲ್ಲ. ಇನ್ನು ಸೇವೆಯ ಸಮಯದಲ್ಲಿ ಆಗಲೂ ಕೂಡ ಮನಸ್ಸು ಬುದ್ಧಿಯನ್ನ ಭಗವಂತನ ಜೊತೆಯಲ್ಲಿಟ್ಟು, ಭಗವಂತ ನಿನ್ನ ಮೂಲಕ ಕೊಡ್ತಾ ಇದ್ದಾರೆ. ಭಗವಂತನ ಆಸ್ತಿ ಪಾಸ್ತಿ, ಭಗವಂತನ ಶಕ್ತಿ, ಭಗವಂತನ ಗುಣಗಳು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇರೋದು ಭಗವಂತ. ಬೇಡಿರೋದು ಆ ಆತ್ಮಗಳು ಭಗವಂತನ ಪ್ರತಿ, ನಿಮ್ಮ ಪ್ರತಿ ಅಲ್ಲ. ಒಂದು ಬೇಕರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ, ಓನರ್ ಯಾರು? ಬೇರೆಯವರು, ನೀವು ಕೆಲಸದವರಷ್ಟೇ. ಹಾಲು ಕೇಳ್ಕೊಂಡು ಬಂದಿದ್ದಾರೆ, ಓನರ್ ಹಾಲು ತಂದಿಟ್ಟಿದ್ದಾರೆ, ನೀವು ಕೊಡೋದು, ದುಡ್ಡು ತಗೊಳ್ಳೋದು ಅಷ್ಟೇ ಕೆಲಸ. ಅದಕ್ಕೆ ನಿಮ್ಗೆ ಏನ್ ಸಿಗ್ತದೆ? ತಿಂಗಳಾದ್ಮೇಲೆ ಸಂಬಳ ಸಿಗ್ತದೆ ಅಷ್ಟೇ. ವಸ್ತು ನಿಮ್ದಲ್ಲ, ಮಾಲೀಕ ನೀವಲ್ಲ. ಹಾಗೆ ಜ್ಞಾನ ಭಗವಂತಂದು, ಕೇಳಿರೋದು ಅವನಿಗೆ, ನಿಮಗಲ್ಲ. ಅದಕ್ಕೆ ಮಾಸ್ಟರ್ ದಾತರಾಗಿ ಈ ರೀತಿ ನೀವು ಕರ್ಮವನ್ನ ಮಾಡಬೇಕಾದ್ರೆ ಆತ್ಮೀಯರೇ, ನಿಮ್ಮ ಮನೋಸ್ಥಿತಿಯನ್ನ ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತಿದೆ. ನಾನು ಬಾಬನಿಂದ ತಗೊಳ್ತಿದ್ದೇನೆ, ನಾನು ಕೊಡ್ತಾ ಇದ್ದೇನೆ, ಸಾರಿ. ಸರಿ, ಸ್ವಲ್ಪ ಖುಷಿ ಅನುಭವ ಆಗತ್ತೆ, ಆನಂದನೂ ಆಗತ್ತೆ, ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗೋದಿಲ್ಲ ಅಲ್ವಾ? ಬಂದಿರುವಂತ ನೆಂಟರಿಗೆ ನೀವು ಅಡಿಗೆ ಮಾಡಿಕೊಟ್ರೆ ಏನಾಗ್ತದೆ? ಇಷ್ಟು ವರ್ಷ ಮಾಡಿಕೊಟ್ಟು ಕೊಟ್ಟು ಕೊಟ್ಟು ಏನಾಗಿದೆ? ಜನ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಲ್ವಾ? ಅದಕ್ಕಾಗಿ ನಮ್ಮ ಅಡಿಗೆ ಕೊಡೋದು ಬೇಡ, ಪರಮಾತ್ಮನ ಅಡಿಗೆ ಕೊಡ್ಲಿಕ್ಕೆ ಬರೋಣ. ಗೊತ್ತಿರಲಿ, ಜನ ನಿಮ್ಮ ಹತ್ರ ಬರೋದು, ಅದು ಬಾಬಾ ನಿಮ್ಮನ್ನ ಬ್ರಹ್ಮಕುಮಾರ ಕುಮಾರಿ ಮಾಡಿರೋದು ನಿಮ್ಮ ಅಡಿಗೆ ಕೊಡ್ಲಿಕ್ಕಲ್ಲ, ಅವ್ರದನ್ನ ಕೊಡ್ಲಿಕ್ಕೆ. ಯಾವುದೋ ಒಂದು ಏಜೆನ್ಸಿಯನ್ನು ತಗೊಳ್ತೀರಾ, ಏಜೆನ್ಸಿ ಕೆಲಸ ಏನು? ಆ ಕಂಪನಿ ಪ್ರಾಡಕ್ಟ್ ಅನ್ನು ಸೇಲ್ ಮಾಡೋದೇ ಹೊರತು, ಏಜೆನ್ಸಿ ತಗೊಂಡ್ಬಿಟ್ಟು ನೀವೇ ಮನೇಲಿ ಮಾಡಿರೋದು ಪ್ರಾಡಕ್ಟ್ ಅನ್ನ ಆ ಬ್ರ್ಯಾಂಡ್ ಅನ್ನು ಹಾಕ್ಬಿಟ್ಟು ಕೊಟ್ಟಿದ್ರೆ ಜನ ಬರೋದಿಲ್ಲ. ಆ ಬ್ರ್ಯಾಂಡ್ ಅನ್ನು ತಿಂದವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಅದ್ರಲ್ಲಿ ಮಿಕ್ಸ್ಚರ್ ಇದೆ. ಕಂಪನಿ ಒರಿಜಿನಲ್ ಬ್ರ್ಯಾಂಡ್ ಬೇಕು, ಜನ ಅದಕ್ಕೆ ಹಾತೊರಿತಾ ಇದ್ದಾರೆ. ಸಮಯದ ಅನುಸಾರ, ದುಃಖದ ಅನುಸಾರ ಪ್ರಪಂಚದ ಜನ ವಿಭಿನ್ನವಾದಂತ ಆಶ್ರಯವನ್ನ ಹುಡುಕ್ತಾ ಇದ್ದಾರೆ. ಮೊದಲು ಹಣ ಬೇಕು, ಅಂತಸ್ತು ಬೇಕು, ಅಧಿಕಾರ ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು ಹೇಳ್ತಿದ್ರು. ಇವಾಗ ಏನ್ ಬೇಕು? ಶಾಂತಿ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು. ಈಗ ಸ್ಟೈಲ್ ಚೇಂಜ್ ಆಗಿದೆ. ಬೇಕಾದ ನೋಡಿ, ಹೆಚ್ಚಿನ ಜನ ಇವತ್ತೇನ್ ಮಾಡ್ತಿದ್ದಾರೆ? ಮೆಡಿಟೇಷನ್ ಮಾಡಬೇಕು, ಸ್ಪಿರಿಚುವಾಲಿಟಿಗೆ ಹೋಗ್ಬೇಕು ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ತಾನೇ. ಹಾಗೆ ಜನರಿಗೆ ಸತ್ಯದ ಅರಿವು ಆಗಿದೆ, ಅದನ್ನು ಕೊಡೋರು ಯಾರು? ಇವತ್ತು ಸೈಕಲ್ ಎಷ್ಟು ಜನ ಯೂಸ್ ಮಾಡ್ತಾರೆ ಹೇಳಿ ನೋಡೋಣ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಏನು ಗೊತ್ತಾ, ಒಂದು ಮದ್ವೆ ಮಾಡ್ಬೇಕು ಅಂತಂದ್ರೆ ಕಲ್ಯಾಣ ಮಂಟಪಕ್ಕೆ ಸ್ವಲ್ಪ ಜಾಗ ಸಾಕಂತೆ, ಪಾರ್ಕಿಂಗ್ ಹೆಚ್ಚಿಗೆ ಜಾಗ ಬೇಕಂತೆ. ಯಾಕೆ ಹೇಳಿ? ಒಬ್ಬೊಬ್ರು ಕೂಡ ಕಾರ್ ತಗೊಂಡು ಬಂದ್ಬಿಟ್ರೆ 500 ಜನ ಬಂದ್ರೆ 300 ಕಾರ್ಗಳು ಇರ್ತವೆ. ಆ 300 ಕಾರ್ ನಿಲ್ಸಕ್ಕೆ ಎಷ್ಟು ಜಾಗ ಬೇಕು ಹೇಳಿ ನೋಡೋಣ? 300 ಜನರಿಗೆ ಕೂತ್ಕೊಳ್ಳಿಕ್ಕೆ ಎಷ್ಟು ಜಾಗ ಬೇಕು? ಕಾರ್ ನಿಲ್ಸಕ್ಕೆ ಎಷ್ಟು ಜಾಗ ಬೇಕು? ಅಂದ್ರೆ ಜನರ ಸಾಧನೆ ಜಾಸ್ತಿ ಆದ್ಮೇಲೆ ಅದಕ್ಕೆ ತಕ್ಕ ವ್ಯವಸ್ಥೆನೂ ಕೂಡ ಮಾಡ್ಬೇಕಾಗ್ತದಲ್ವಾ? ಇನ್ನು ಕೆಲವೊಂದ್ಸಲ ಕಾರ್ ತಗೊಂಡ್ಬಂದ್ರೆ ಡ್ರೈವರ್ನು ಕೂಡ ಕರ್ಕೊಂಡ್ ಬಂದ್ಬಿಡ್ತಾರೆ. ಫುಲ್ ಬರೋದಿಲ್ಲ, ಮನೇಲಿ ಒಬ್ರೇ ಇಬ್ರೇ ಬರೋದು. ಕಾರೇ ಬೇಕು ಜನರಿಗೆ, ಅಷ್ಟು ಹಣ ಬಂದಿದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನೀವು ವರ್ತಮಾನ ಸಮಯದ ಅನುಸಾರ ಏನ್ ಮಾಡ್ಬೇಕು? ಸರ್ವರಿಗೆ ಶಕ್ತಿಯನ್ನ ಕೊಡಬೇಕು. ಕೆಲವೊಬ್ಬರಿಗೆ ಶಕ್ತಿ ಬೇಕು, ಕೆಲವೊಬ್ಬರಿಗೆ ಪ್ರೀತಿ ಬೇಕು, ಕೆಲವೊಬ್ಬರಿಗೆ ಪರಿಸ್ಥಿತಿಗಳು ಬರ್ತಾವ, ಅದರಿಂದ ಹೊರಗಡೆ ಬರಬೇಕು. ಕೆಲವೊಬ್ಬರಿಗೆ ಜ್ಞಾನ ಅಮೃತ ಬೇಕು, ಕೆಲವೊಬ್ಬರಿಗೆ ಶಕ್ತಿ ಬೇಕಾಗ್ತದೆ, ಗುಣಗಳು ಬೇಕಾಗ್ತವೆ. ಅದು ನಿಮ್ಮಲ್ಲಿ ಎಲ್ಲಾನು ಕೂಡ ಸ್ಟಾಕ್ ಇದೆ, ಇದೆಯಾ? ಚೆಕ್ ಮಾಡ್ಕೊ.
ನಿಮ್ಮ ಮನೆಗೆ ಬಂದಾಗ ಕೆಲವು ಟೀ ಬೇಕು, ಕಾಫಿ ಬೇಕು, ಕಷಾಯ ಬೇಕು, ಹಾಲು ಬೇಕು, ಜ್ಯೂಸ್ ಬೇಕು, ಬಾದಾಮ್ ಮಿಲ್ಕ್ ಬೇಕು, ಹಾರ್ಲಿಕ್ಸ್ ಬೇಕು, ಬೋರ್ನ್ವಿಟಾ ಬೇಕು, ಏನೇನೋ ಬೇಕು. ಎಲ್ಲ ನಿಮ್ಮ ಹತ್ರ ಸ್ಟಾಕ್ ಇದೆ, ಕೇಳಿದೆಲ್ಲ ಕೊಟ್ಬಿಡ್ತೀವಿ ಅಲ್ವಾ? ನಿಮ್ಗೇನ್ ಬೇಕು ಅವ್ರು ಕೇಳ್ತಾರೆ, ಏನಿದೆ ನೋಡಿ ಇಷ್ಟೆಲ್ಲ ವೆರೈಟಿ ಇದೆ, ನಿಮ್ಗೇನ್ ಬೇಕು? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ನೋಡಿ, ನೀವು ಕೊಡಬೇಕಾಗಿರೋದು ಆತ್ಮಗಳಿಗೆ, ಶರೀರಕ್ಕಲ್ಲ. ಇವತ್ತು ಕೂಡ ಎಷ್ಟು ಆತ್ಮಗಳು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಅಣ್ಣವ್ರೆ ಹಣಕಾಸಿನ ಸಮಸ್ಯೆ ಇದೆ, ಸ್ವಲ್ಪ ಬಾಬನಿಗೆ ಹೇಳಿ. ಯಾವುದೋ ವಸ್ತು ಕಳೆದೋಗಿದೆ, ಬಾಬನಿಗೆ ಹೇಳಿ. ಇದೆಲ್ಲ ಶಾಂತಿಯನ್ನು ತೆಗೆದುಕೊಳ್ಳೋದು, ಶಾಂತಿಯನ್ನು ಕೊಡೋದು, ಇದು ನಮ್ಮ ಬ್ರಹ್ಮಕುಮಾರ ಕುಮಾರಿಯರ ಲಕ್ಷಣ ಆತ್ಮೀಯರೇ. ಅದಕ್ಕೋಸ್ಕರ ಭಗವಂತ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡಿ. ನಾವಿನ್ನು ಶಾರೀರಿಕವಾಗಿ ಬೇಕಾಗಿರುವಂತ ಹಣವನ್ನ, ವಸ್ತುವನ್ನ ಅದಕ್ಕೋಸ್ಕರನೇ ಭಗವಂತನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಪ್ರಪಂಚದ ಜನ ಎಲ್ಲ ಆತ್ಮರು ಹೊಸದಾದಂತಹ ಸಹಾರ, ಸಹಾರ ಅಂತಂದ್ರೇನು, ಏನ್ ಹೇಳ್ತಾರೆ ಕನ್ನಡದಲ್ಲಿ ಅದಕ್ಕೆ, ಒಂದು ಡಿಪೆಂಡೆನ್ಸ್, ರಕ್ಷಣೆ ಇಷ್ಟಪಡ್ತಿದ್ದಾನೆ. ಹೀಗೆ ಮದುವೆ ಆಗಿರುವಂತ ಹೆಣ್ಣು ಮಕ್ಕಳು ಪತಿ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾಳೆ, ಮಕ್ಕಳು ಸಂಪಾದನೆ ಮಾಡ್ತಾ ಇದ್ರೆ ಮಕ್ಕಳ ಜೊತೆಗೆ ಇರಬೇಕು ಅಂತ ಇಷ್ಟಪಡ್ತಾಳೆ. ಡಿಪೆಂಡೆನ್ಸ್ ಚೇಂಜ್ ಆಗತ್ತಲ್ವಾ? ಹಾಗೆ ಜನನು ಕೂಡ ಇವತ್ತು ತಮ್ಮ ಒಂದು ಜೀವನಕ್ಕೆ ರಕ್ಷಣೆಯನ್ನ ಬೇರೆ ರೀತಿಯ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಹೊಸದಾದಂತ ರಕ್ಷಣೆಗೆ ನೀವು ನಿಮಿತ್ತರಾಗಿದ್ದೀರಿ. ನೀವು ಬೇಕಾದ್ರೆ ಚೆಕ್ ಮಾಡಿ. ನೀವು ಭಗವಂತನ ಮೇಲೆ ನಂಬಿಕೆ, ವಿಶ್ವಾಸ, ನಿಶ್ಚಯವನ್ನ ಇಟ್ಟಾಗ ನಿಮಗೆ ಭಗವಂತ ಎಷ್ಟು ನಿರಾಕಾರ ರೂಪದಲ್ಲಿ ಸಹಯೋಗ ಮಾಡ್ತಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ. ಅದು ಗೊತ್ತಿರ್ಲಿ. ಆ ರೀತಿ ನಿಮ್ಗೆ ಸಹಾಯ ಮಾಡಬೇಕು ಅಂತಂದ್ರೆ ಆ ಮೊದಲು ಈಶ್ವರಿಯ ಯಜ್ಞದಲ್ಲಿ ಈಶ್ವರನಿಗೋಸ್ಕರ ಈಶ್ವರ ಹೇಳಿರುವಂತ ರೀತಿಯಲ್ಲಿ ಸೇವೆಯನ್ನ ಮಾಡಿ, ಆ ಸೇವೆಯ ಫಲ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಇದ್ದರೆ ಮಾತ್ರ ಭಗವಂತ ನಿಮ್ಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ನೀವು ಬ್ಯಾಂಕಲ್ಲಿ ಹಣ ಇಟ್ಟಿರ್ತಾನೆ, ನೀವು ಕೇಳ್ದಾಗ್ಲೆಲ್ಲ ಬ್ಯಾಂಕ್ನವ್ರು ಹಣ ಕೊಡ್ತಾರೆ. ಹಣನ ಇಟ್ಟಿಲ್ಲ ಅಂತಂದ್ರೆ ಬ್ಯಾಂಕ್ನವ್ರು ಹಣ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯ ಹೇಳಿ ನೋಡೋಣ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈ ರೀತಿ ಶಕ್ತಿಯನ್ನು ಕೊಡ್ಲಿಕ್ಕೆ ನೀವು ನಿಮಿತ್ತರಾಗಿದ್ದೀರಿ. ಆ ಗುಣ ನಿಮ್ಮಲ್ಲಿ ಇದೆ, ಯೋಗ್ಯತೆನೂ ಕೂಡ ಇದೆ. ಯೋಗ್ಯತೆ ಇರೋದು ಬಾಬನಲ್ಲಿ, ನಾವು ಸಾಧನ ಅಷ್ಟೇ. ಆದ್ರೆ ಈ ರೀತಿ ಕೊಡಬೇಕು ಅವಶ್ಯಕತೆ ಅನುಸಾರ ಅಂತ ಬಿಟ್ಟು ಮಕ್ಕಳಲ್ಲಿ ಉಮಂಗ ಉತ್ಸಾಹನೂ ಕೂಡ ಇದೆ. ಸರಿನಾ? ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ಅನುಸಾರ ಅವರು ಎಷ್ಟು ಬಾಯಾರಿದ್ದಾರೆ ಅಂತಂದ್ರೆ ಅವ್ರಿಗೆ ಒಂದು ಹನಿ ಕೊಟ್ಟರು ಕೂಡ ಖುಷಿ ಆಗ್ಬಿಡ್ತಾರಂತೆ ಅಲ್ವಾ? ಅದಕ್ಕಾಗಿ ನೋಡಿ, ದೇವಸ್ಥಾನದಲ್ಲಿ ಬಂದಂಥವ್ರು ಒಂದು ಹನಿ ತೀರ್ಥವನ್ನ ಕುಡಿತಾರೆ, ಎಷ್ಟು ಖುಷಿ ಆಗತ್ತೆ ಅವರಿಗೆ. ಇವಾಗ ಅಬ್ಸರ್ವೇಷನ್ ಮಾಡಿ, ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಒಳಗಡೆ ಹೋಗಿದ್ದೀರಿ, ಅಲ್ಲಿ ಅಂತ ಅರ್ಚಕರು ಒಂದು ಸಣ್ಣ ಸ್ಪೂನಿಂದ ಒಂದು ಡ್ರಾಪ್ ತೀರ್ಥವನ್ನ ಕೊಟ್ಟಿದ್ದಾರೆ. ಅದನ್ನು ಕುಡಿದಾಗ ಎಷ್ಟು ಭಕ್ತಿ ಭಾವದಿಂದ ಸ್ವೀಕಾರ ಮಾಡ್ತಾರೆ. ಅದೇನೆ ಎದುರುಗಡೆ ಒಂದು ಬೇಕರಿ ಇದೆ, ಆ ಬೇಕರಿಗೆ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಒಂದು ಬಾದಾಮ್ ಮಿಲ್ಕ್ ಅನ್ನ ಕುಡಿತಾರೆ. ಆದ್ಮೇಲೆ ಸತ್ಯ ಹೇಳಿ, ಆತ್ಮನಿಗೆ ಖುಷಿ ಕೊಡೋದು ಯಾವ್ದಲ್ಲಿ? ಒಂದು ಗ್ಲಾಸ್ ದಪ್ಪವಾಗಿರುವಂತ ಹಾಲಿಂದ ಮಾಡಿರುವಂತ 100 ರೂಪಾಯಿ ಬಾದಾಮ್ ಮಿಲ್ಕು ನಾಲಿಗೆ ರುಚಿ ಕೊಟ್ಟಿರೋದು, ಅಥವಾ ರುಚಿ ಇಲ್ಲದೆ ಇರುವಂತ ತುಳಸಿ ಹಾಕಿರುವಂತ ಆ ಒಂದು ಡ್ರಾಪ್ ತೀರ್ಥನೋ? ಅದರಿಂದ ಆತ್ಮ ಮಾನಸಿಕವಾಗಿ ಖುಷಿ ಆಗತ್ತೆ, ಭಕ್ತಿಯ ಭಾವ. ಹಾಗೆ ಅಂತಹ ಆತ್ಮಗಳಿಗೆ ಒಂದೊಂದು ಹನಿ ಅಂಚಲಿ ಅಂತ ಹೇಳ್ತಾರೆ. ತುಂಬಾ ಈ ದೋಸೆ ಬಂಡಿ ಬೆಂಕಿಯಿಂದ ಬಿಸಿ ಆಗಿರ್ತದೆ ನೋಡಿ, ಸ್ವಲ್ಪ ನೀರಾಗಿದ್ರು ಕೂಡ ಏನಾಗ್ಬಿಡ್ತದೆ, ಅದು ಚೈ ಅಂತ ಶಬ್ದ ಬರುತ್ತಲ್ಲ, ಅಷ್ಟು ಬಿಸಿ ಆಗಿರ್ತದೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆ ಒಂದು ಹನಿನೂ ಕೂಡ ಅವರಿಗೆ ಅಷ್ಟು ಬೇಕಾಗುತ್ತೆ, ಅಷ್ಟು ಹಸಿದಿದ್ದಾರೆ. ಅದನ್ನು ಕೊಡ್ಲಿಕ್ಕೆ ಯಾರು ನಿಮಿತ್ತರಾಗಬೇಕು? ನೀವೇ ತಾನೇ ಆಗ್ಬೇಕು. ಅದಕ್ಕಾಗಿ ವರ್ತಮಾನ ಸಮಯದ ಅನುಸಾರ ದಯಾರದಿಗಳಾಗಿ ದಾತಾ ಸ್ವರೂಪವನ್ನ ಪ್ರತ್ಯಕ್ಷ ಮಾಡಿ. ಬಾಬಾ ನನಗೆ ಬಿಲ್ಡಿಂಗ್ ಬೇಕು, ಬಾಬಾ ನನಗೆ ಕಾರ್ ಬೇಕು, ಬಾಬಾ ನನಗೆ ಅದು ಬೇಕು, ಇದು ಬೇಕು. ಬಾಬನಿಗೆ ಬೇಡೋದಲ್ಲ, ನೀವು ತಗೊಳ್ಳೋದಲ್ಲ, ನೀವು ತಿನ್ನೋದಲ್ಲ, ನೀವು ಅನುಭವಿಸೋದಲ್ಲ, ನಿಮ್ಮ ಪರಿವಾರದವ್ರಿಗೆ ಕೊಡೋದಲ್ಲ, ಸ್ವಾರ್ಥಿಗಳಾಗೋದಲ್ಲ, ಎಲ್ಲರಿಗೂ ಕೊಡಬೇಕು. ಮಕ್ಕಳೇ, 5,000 ವರ್ಷದ ನಿಮ್ಮ ಜೀವನವನ್ನ ಚೆಕ್ ಮಾಡಿ. ಓಕೆ, ಸಂಗಮ ಯುಗದಲ್ಲಿ ಎಲ್ಲಿದ್ದೀರಿ? ಕಲ್ಪವೃಕ್ಷದಲ್ಲಿ ಎಲ್ಲಿ ತೋರಿಸಿದ್ದಾರೆ? ಬೇನಲ್ಲಿ ತಾನೇ ತೋರಿಸಿದ್ದಾರೆ. ಬೇರೆ ಏನು ಮಾಡತ್ತೆ? ಭೂಮಿಯಲ್ಲಿರುವಂತ ನೀರನ್ನ ಎಳ್ಕೊಳತ್ತೆ, ಅದಕ್ಕೆ ಕೊಟ್ಟಿರುವಂತ ಸೆಗಣಿ ಗೊಬ್ಬರದ ಶಕ್ತಿಯನ್ನ ಎಳ್ಕೊಳತ್ತೆ. ಓಕೆ,
ಮಣ್ಣಿನಲ್ಲಿರುವಂತ ಸತ್ವಗಳನ್ನು ಎಳ್ಕೊಳಿಸ್ತದೆ. ಎಳ್ಕೊಂಡ್ಬಿಟ್ಟು ಏನ್ ಮಾಡ್ತದೆ? ಪೂರ್ತಿ ಗಿಡಕ್ಕೆ ಕೊಡತ್ತೆ ದಾತ. ಹಾಗೆ ನೀವು ಪರಮಾತ್ಮನಿಂದ ತೆಗೆದುಕೊಳ್ಬೇಕು, ಪೂರ್ತಿ ವಿಶ್ವಕ್ಕೆ ಕೊಡಬೇಕು ಅಲ್ವಾ? ನಾವೇನ್ ಮಾಡ್ತೀವಿ? ಬಾಬನಿಂದ ತಗೊಂಡ್ವಿ, ನನಗಬೇಕು. ಖುಷಿ ಎಲ್ಲಿಂದ ಸಿಗತ್ತೆ? ಇವತ್ತಿನ ವರದಾನದಲ್ಲೂ ಬಾಬಾ ಹೇಳಿದ್ದಾನೆ, ಎಷ್ಟು ನಿಸ್ವಾರ್ಥ ಸೇವೆಗೆ ನಿಮಿತ್ತರಾಗ್ತಿರೋ ಅಷ್ಟೇ ಆತ್ಮೀಯರೇ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅನುಭವ ಆಗ್ತದೆ. ಬಾಬಾ ಇಷ್ಟು ಯೋಗ ಮಾಡಿದಾಗ, ಇಷ್ಟು ಸೇವೆ ಮಾಡಿದಾಗ ಇದು ನನಗೆ ಬೇಕು ಅಂತ, ಇಷ್ಟು ಬೇಕು ಅಂತ ಬಿಟ್ಟು ನೀವು ಫಸ್ಟೇ ಡಿಮಾಂಡ್ ಮಾಡಿದ್ದಿದ್ರೆ ಶಾಂತಿಯ ಸುಖದ ಅನುಭವ ನಿಮ್ಗೆ ಆಗೋದಿಲ್ಲ. ಓಕೆ, ಸಂಗಮ ಯುಗದಲ್ಲಿ ಎಲ್ಲಿ ಕೂತ್ಕೊಂಡಿದ್ದೀರಿ? ಬೇರಿನಲ್ಲಿ. ದಾತಾಪನ್ ತಾನೆ. ಸತ್ಯುಗ ತ್ರೇತಾಯುಗದಲ್ಲಿ ಬನ್ನಿ, ಅವಾಗ ನೀವೇನಾಗಿದೆ? ದೇವತಾ. ಯಾವ ದೇವತಾ? ಭಗವಂತನಿಂದ ತುಂಬಿಸ್ಕೊಂಡಿರುವಂತ ಶಕ್ತಿಯನ್ನ ಕೊಡ್ತೀರ ಅಲ್ವಾ? ಇದು ಸುಂದರವಾದ ಉದಾಹರಣೆ. ಒಂದು ಬ್ಯಾಟ್ರಿ ಇದೆ, ಏನ್ ಕೊಡತ್ತದು? ಯಾವ್ದಕ್ಕೆ ಚಾರ್ಜ್ ಮಾಡ್ಕೊಂಡಿದೆ? ಎಲೆಕ್ಟ್ರಿಸಿಟಿಗೆ ಅಲ್ವಾ? ಎಲೆಕ್ಟ್ರಿಸಿಟಿಯಿಂದ ಏನ್ ಚಾರ್ಜ್ ಮಾಡಿದ್ಯೋ ನೀವು ಆನ್ ಮಾಡಿದಾಗ ಎಲೆಕ್ಟ್ರಿಸಿಟಿಯಲ್ಲಿರೋದು ಗುಣಗಳನ್ನೇ ಏನ್ ಮಾಡ್ತದೆ? ಹೊರಗಡೆ ಆಗ್ತದೆ ತಾನೆ. ಎಷ್ಟು ಅದು ಶಕ್ತಿ ಕಡಿಮೆ ಆಗ್ತಾ 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 ಹೋದ ಪ್ರಕಾಶನೂ ಕೂಡ ಏನಾಗ್ತದೆ? ಕಡಿಮೆ ಆಗ್ಬಿಡ್ತದೆ. ಹಾಗೆ ನೀವು ಇವಾಗ ಯಾರನ್ನ ಚಾರ್ಜ್ ಮಾಡ್ಕೊಂಡಿದ್ದೀರಿ? ಶಿವಬಾಮನನ್ನ. ಸತ್ಯ ಗೊತ್ತಾಗುದಿಲ್ಲ, ಏನ್ ಕೊಡ್ತೀರಿ? ಅದನ್ನೇ ತಾನೇ ಕೊಡ್ತೀರಾ. ಸರಿ, ದ್ವಾಪರ ಕಲಿಯುಗಕ್ಕೆ ಬನ್ನಿ, ಅವಾಗ ಏನಾಗತ್ತೆ? ಅಲ್ಲೂ ಕೂಡ ಜಡ ಮೂರ್ತಿಯ ಮೂಲಕ ಬೇರೆಯವರ ಸಮಸ್ಯೆಗಳನ್ನ, ಪರಿಸ್ಥಿತಿಗಳನ್ನ, ವಿಘ್ನಗಳನ್ನು ದೂರ ಮಾಡುವಂತವರಾಗ್ತೀರಿ, ವರದಾನಗಳನ್ನು ಕೊಡುವಂತವರಾಗ್ತೀರಿ ಆತ್ಮೀಯರೇ. ಅಂದ್ಮೇಲೆ ದಾತಾಪನ ತಾನೆ. ಇನ್ನೊಂದು ವಿಷಯ ಬಾಬಾ ಹೇಳಿಲ್ಲ ಮುಡ್ಲಿಯಲ್ಲಿ, ಸ್ವಲ್ಪ ಯೋಚನೆ ಮಾಡಿ. ಈಗ ನಾವು ರಾಮನ ಬದಲು, ಶಿವಬಾಬನ ಬದಲು ರಾವಣನ ಜೊತೆ ಚಾರ್ಜ್ ಮಾಡ್ಕೊಂಡ್ವಿ. ಯಾವುದು ಡಿಸ್ಚಾರ್ಜ್ ಆಗ್ತದೆ ದಿನದಲ್ಲಿ? ಅದೇ ತಾನೇ ಡಿಸ್ಚಾರ್ಜ್ ಆಗತ್ತೆ. ಮೂಲಂಗಿ ತಿಂತೀವಿ, ಈರುಳ್ಳಿ ಬೆಳ್ಳುಳ್ಳಿ ತಿಂತೀವಿ, ಬಾಯಿಲಿ ಏನಾಗ್ತದೆ? ಸ್ಮೆಲ್ ಬರ್ತದೆ ತಾನೆ. ನಾನ್ ವೆಜ್ ತಿಂದ್ರೆ ಸ್ಮೆಲ್ ಬರ್ತದೆ ತಾನೆ. ಏನು ಹೊಟ್ಟೆ ಒಳಗಡೆ ಇದೆಯೋ ಅದೇ ತಾನೇ ಹೊರಗಡೆಗೆ ಬರುತ್ತೆ. ಯಾಲಕ್ಕಿ ತಿಂದ್ರೆ ಅದೇನೇ ಸುವಾಸನೆ ಬರ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀವು ಒಳಗಡೆ ಏನು ಸೇರಿಸ್ಕೊಂಡಿದ್ದೀರೋ ಹೊರಗಡೆ ಅದೇನೆ ಬರ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ನಾನು ಯಾವ್ದನ್ನ ಕೊಡಬೇಕು. ಈ ಸ್ಥಿತಿಯನ್ನ ಸದಾ ನಾನು ಕೊಡಬೇಕು ಹೇಳುವಂಥದ್ದನ್ನ ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ. ಇಮರ್ಜ್ ಅಂತಂದೇನು? ನಮ್ಮ ಹತ್ರ ಬಂಗಾರ ಇರ್ತದೆ, ಬೀರುನಲ್ಲಿ ಇಟ್ಟರೆ, ಮುತ್ತೂಟ್ ಫೈನಾನ್ಸ್ ಅಲ್ಲಿ ಇಟ್ಟರೆ, ಬ್ಯಾಂಕಲ್ಲಿ ಲಾಕ್ ಮಾಡಿಟ್ಟರೆ ಏನ್ ಪ್ರಯೋಜನ? ಅನಿ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಅಕ್ಕಂದ್ರೆ ಬಂಗಾರ ಹಾಕೊಳ್ತಾರೆ, ಅದ್ರ ಮೇಲ್ಗಡೆಗೆ ಏನ್ ಮಾಡ್ತಾರೆ? ಸೀರೆಯನ್ನು ಮುಚ್ಕೊಂಡ್ಬಿಡ್ತಾರೆ, ಕಾಣೋದೇ ಇಲ್ಲ. ಅದನ್ನ ಹಾಕೊಂಡ್ಬಿಟ್ಟು ಪ್ರಯೋಜನ ಏನು? ಅದು ಕಾಣಬೇಕು, ಆ ಮೂಲಕ ನೀವು ಸುಂದರವಾಗಿ ಕಾಣ್ಬೇಕಲ್ವಾ? ಹಾಗೆ ಶಾಂತಿಯನ್ನ, ಸುಖವನ್ನ, ಆನಂದವನ್ನ ಅದು ಹೊರಗಡೆ ಹೋಗ್ಬೇಕು. ಕಣ್ಣಿನಿಂದ, ಮಾತಿನಿಂದ, ಮಧುರತೆಯಿಂದ, ಪ್ರೀತಿಯಿಂದ, ಸಂಕಲ್ಪದಿಂದ, ಶುಭ ಭಾವನೆಯಿಂದ, ಸಂಬಂಧ ಸಂಪರ್ಕದಲ್ಲಿ ಆ ವೈಬ್ರೇಷನ್ಸ್ ಇಂದ, ವಾಯುಮಂಡಲದಿಂದ, ವಾತಾವರಣದಿಂದ ನಿಮಗೆ ಮತ್ತು ಬೇರೆಯವರಿಗೆ ಆ ಸರ್ವ ಶಕ್ತಿಗಳ ಅನುಭವ ಮತ್ತು ಅನುಭೂತಿ ಆಗ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೀವನದಲ್ಲಿ ಸದಾ ಲೌಕಿಕದಲ್ಲಿ ಇರ್ಲಿ, ಅಲೌಕಿಕದಲ್ಲಿ ಇರ್ಲಿ, ನೆಲ ಗುಡಿಸ್ತಾ ಇರ್ಲಿ, ಅಡಿಗೆ ಮಾಡ್ತಾ ಇರ್ಲಿ, ಈಶ್ವರಿ ಸೇವೆ ಮಾಡ್ತಾ ಇರ್ಲಿ, ಮೌಂಟ್ ಅಬುನಲ್ಲಿ ಇರ್ಲಿ. ಆದ್ಮೇಲೆ ಈ ರೀತಿ ಮನೋಸ್ಥಿತಿ ನಿಮ್ದು ಇದ್ದಾಗ ನೀವು ಮೌಂಟ್ ಅಬುನಲ್ಲಾದ್ರೂ ಇರ್ಲಿ, ಸೆಂಟರ್ನಲ್ಲಾದ್ರೂ ಇರ್ಲಿ, ಮನೆಯಲ್ಲಾದ್ರೂ ಇರ್ಲಿ, ನಿಮ್ಮ ಸ್ಥಿತಿ ಎಂದೂ ಡೌನ್ ಆಗೋದಿಲ್ಲ. ಇಲ್ಲ ಅನ್ನೋರೆ, ಮೌಂಟ್ ಅಬು ಹೋದಾಗ ಚೆನ್ನಾಗಿ ಸ್ಥಿತಿ ಇರ್ತದೆ ಅಂತಂದ್ರೆ ನೀವು ಇಲ್ಲಿದ್ದಾಗ ಆ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಇನ್ನೂ ಬರ್ತಾ ಇಲ್ಲ ಅಂತ ಅರ್ಥ. ಓಕೆ, ಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಳಿ ಎಲ್ಲಿ ಹೋದ್ರು ಕೂಡ, ಆ ಸ್ಥಿತಿನ ಇಲ್ಲೂ ಕೂಡ ಮಾಡ್ಕೊಳ್ಬೇಕು. ನನ್ನ ವೈಯಕ್ತಿಕ ಜೀವನವನ್ನು ನೋಡಿದ್ದೀನಿ ಆದ್ಮೇಲೆ, ನಾನು ಎಲ್ಲಿದ್ರು ಕೂಡ ಸ್ಥಿತಿ ಜಾಸ್ತಿ ಆಗ್ತಾನೆ ಇರ್ತದೆ. ಮೌಂಟ್ ಅಬುಗೆ ಹೋದ್ರು ಜಾಸ್ತಿ ಆಗ್ತದೆ, ಈಶ್ವರಿ ಸೇವೆಗೆ ಹೋದ್ರು ಜಾಸ್ತಿ ಆಗ್ತದೆ, ಲೌಕಿಕ ಮನೆಯಲ್ಲಿ ಹೋದ್ರು ಜಾಸ್ತಿ ಆಗ್ತದೆ, ಲೌಕಿಕ ಕಾರ್ಯಕ್ರಮಕ್ಕೆ ಹೋದ್ರು ಜಾಸ್ತಿ ಆಗ್ತದೆ. ಯಾಕೆ? ಅದು ಕೆಳಗಡೆ ಇಳಿಲಿಕ್ಕೆ ಬರೋದೇ ಇಲ್ಲ. ಯಾವಾಗಲೂ ಸಂಪಾದನೆ ಆಗ್ತಾ ಇರ್ತದೆ, ವ್ಯಾಪಾರ ನಡೀತಾನೆ ಇರ್ತದೆ, ಬ್ಯಾಂಕ್ ಅಕೌಂಟ್ ಜಮಾ ಆಗ್ತಾನೆ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಂದೂ ಕೂಡ ಬಾಬನ ಮಡಿಲಿಂದ ಕೆಳಗಡೆಗೆ ಇಳಿಬೇಡಿ, ಒಬ್ಬರೇ ಆಗಬೇಡಿ. ಒಬ್ಬರೇ ಆದ್ರೆ ಮಾಯೆ ನಿಮ್ಮನ್ನ ತಮ್ಮ ಇದ್ರಲ್ಲಿ ತಗೊಂಡ್ ಬಿಡ್ತದೆ. ಹೇಗೆ ಸೀತೆ ಒಬ್ಬಳೇ ಆದಾಗ ಏನ್ ಮಾಡ್ಬಿಟ್ಟು ರಾವಣ ಎತ್ಕೊಂಡು ಹೋಗ್ಬಿಟ್ಟ ತಾನೆ. ಅದೇ ರಾಮ ಮತ್ತು ಲಕ್ಷ್ಮಣನ ಜೊತೆಲಿ ಇದ್ದಾಗ ಭಲೇ ಕಾಡಲ್ಲಿ ಹೋದ್ಲು, ದುಃಖ ಬಂತು, ಶಾರೀರಿಕವಾಗಿ ಮಾನಸಿಕವಾಗಿ ಎಷ್ಟು ಖುಷಿಯಾಗಿದ್ಲು, ಎಷ್ಟು ಧೈರ್ಯ ಇತ್ತು. ನನ್ನ ರಕ್ಷಣೆಗೆ ಯಾರಿದ್ದಾರೆ? ರಾಮ ಲಕ್ಷ್ಮಣ ಇದ್ದಾರೆ ಅಂತ ಚೆನ್ನಾಗಿ ನಿದ್ರೆ ಬರ್ತಿತ್ತು ತಾನೆ ಸೀತೆಗೆ. ಅದೇ ರಾವಣನ ಹತ್ರ ಹೋದಾಗ ಅವಳನ್ನು ಕಾಯ್ಲಿಕ್ಕೆ ಎಷ್ಟೋ ಜನ ರಾಕ್ಷಸರನ್ನ ಇಟ್ಟಿದ್ರು ರಾವಣ, ಅದು ನಿದ್ರೆ ಬರ್ತಾ ಇರ್ಲಿಲ್ಲ.
ಅದಕ್ಕೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದ್ದಾಗ ನಿದ್ರೆ ಬರೋದಿಲ್ಲ ಆತ್ಮೇರೆ. ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಇದ್ದಾಗ ನಿದ್ರೆ ಬರುತ್ತದೆ. ಹೌದಣ್ಣವ್ರೆ, ನಮ್ಗೆ ಹಂಗೆ ಆಗ್ತಾ ಇದೆ, ಅಮೃತ ವೇಳೆ ಕೂತ್ಕೊಂಡು ಚೆನ್ನಾಗಿ ನಿದ್ರೆ ಬರ್ತದೆ. ಯಾಕೆ ಹೇಳಿ? ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಇದೆಯಲ್ವಾ? ಬೆಳೆದ್ರೆ ವ್ಯಾಪಾರ ಮಾಡ್ಬೇಕಾದ್ರೆ ನಿದ್ರೆ ಮಾಡಬೇಡಿ, ವ್ಯಾಪಾರ ಮಾಡಿ ಮನೆಗೆ ಹೋದ್ಮೇಲೆ ನಿದ್ರೆ ಮಾಡಿ ಅಂತ ಹೇಳ್ತಾರೆ. ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡಬೇಕು. ಜ್ಞಾನವನ್ನೆಲ್ಲ ಅಪ್ಲೈ ಮಾಡ್ಬೇಕು, ಅಲ್ಲೇ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸದಾ ಕಾಲ ಕೊಡುವಂತ ಯೋಚನೆಯನ್ನ ಮಾಡ್ಲಿ. ಅವ್ರು ಅದನ್ನು ಕೊಡ್ಲಿ, ಇವ್ರು ಇದನ್ನು ಕೊಡ್ಲಿ, ನನಗೆ ಬಾಬಾ ಅವಕಾಶವನ್ನ ಕೊಡ್ಲಿ, ಡಿಸ್ಪೆಕ್ಟ್ ಅನ್ನ ಕೊಡ್ಲಿ, ಅವಕಾಶ ಇದ್ಯಾವುದನ್ನು ಕೂಡ ನೀವು ನಿರೀಕ್ಷೆಯನ್ನ ಮಾಡಬೇಕು. ನಿರಂತರವಾಗಿ ಓಪನ್ ಭಂಡಾರ, ಯಾರು ಬೇಕಾದ್ರೂ ತೆಗೆದುಕೊಂಡು ಹೋಗ್ಲಾ, ಇಲ್ಲಿ ಕೊಡ್ತಾ ಇರ್ಬೇಕು, ಕೊಡ್ತಾ ಇರ್ಬೇಕು. ಅದ್ರಲ್ಲಿ ಫುಲ್ ಡಿಮಾಂಡ್ ಇದೆ. ಅಂಗಡಿ ಓಪನ್ ಮಾಡಿದ ತಕ್ಷಣ ಡಿಮಾಂಡ್ ಇದ್ದೇ ಇರ್ತದೆ. ಹೀಗೆ ಫೇಮಸ್ ಆಗಿರುವಂತ ಡಾಕ್ಟರ್ ಎದುರುಗಡೆಗೆ ಡಾಕ್ಟರ್ 10 ಗಂಟೆಗೆ ಬರ್ತಾರೆ, 8 ಗಂಟೆಯಿಂದ ಏನಾಗಿರ್ತಾರೆ, ಪೇಷಂಟ್ಗಳು ಕೂತ್ಕೊಂಡಿರ್ತಾರಲ್ವಾ. ಇನ್ನು ಕೆಲವೊಬ್ರು ಡಾಕ್ಟರ್ಗಳಿಗೆ ಅಂತೂ ಇವತ್ತು ನೀವು ಇದು ಮಾಡಿದೆ, ರಿಜಿಸ್ಟ್ರೇಷನ್ ಮಾಡಿದೆ, 6 ತಿಂಗಳ ನಂತರ ನಿಮ್ಗೆ ಏನಾಗ್ತದೆ, ಅಪಾಯಿಂಟ್ಮೆಂಟ್ ಸಿಗ್ತದೆ. ಅಷ್ಟು ಫೇಮಸ್ ಡಾಕ್ಟರ್ಗಳು ಇರ್ತಾರೆ. ಎಷ್ಟೋ ಜನ ಇವಾಗ ನೀವು ಶಿವಾನಿ ಬೈನಿಗೆ ಫೋನ್ ಮಾಡಿ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ 6 ತಿಂಗಳವರೆಗೆ ಪ್ರೋಗ್ರಾಮ್ ಫಿಕ್ಸ್, ಬುಕ್ ಆಗ್ಬಿಟ್ಟಿದೆ. ಏನಿಲ್ಲ 6 ತಿಂಗಳ ನಂತರ. ಅದಕ್ಕೂ ಕಂಡೀಷನ್, ಇಷ್ಟು 1000 ಜನ ಆದ್ರೆ ಮಾತ್ರ ನಾವು ಬರ್ತೀವಿ ಕಂಡೀಷನ್ ಇರುತ್ತೆ. ಯಾಕಂದ್ರೆ ಅಷ್ಟು ಡಿಮಾಂಡ್ ಇದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈ ರೀತಿ ಸೇವೆಯನ್ನ ಮಾಡಿ ನೀವೇನು ಆ ಪುಣ್ಯದ ಕೆಲಸವನ್ನ ಮಾಡ್ತಿರೋ 1ಕ್ಕೆ 10ರಷ್ಟು ಸಿಗ್ತದೆ. ಹಾಗೆ ಹೇಗೆ ಮಾಡ್ಬೋದು? ಒಂದು, ಮನಸಾ ಸೇವೆ ಮೂಲಕನೂ ಮಾಡಬಹುದು. ಅಂದ್ರೆ ಮನಸ್ಸನ್ನು ಬಾಬಾ ನಮ್ಮ ಕಡೆ ಕೊಡೋದರ ಮೂಲಕ ಬೇರೆಯವ್ರಿಗೆ ಸೇವೆ ಮಾಡಬಹುದು. ವಾಚಾ ಸೇವೆ, ಬಾಬನ ಮಕ್ಕಳಿಗೆ ಬೇರೆಯವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಆಗಲಿಕ್ಕೆ ಜ್ಞಾನವನ್ನು ಕೊಡೋದರ ಮೂಲಕ, ಶಕ್ತಿಯನ್ನ ಕೊಡೋದರ ಮೂಲಕ ಸಮಸ್ಯೆಗಳಿಗೆ ಸಮಾಧಾನವನ್ನ ಕೊಡಬಹುದು. ಅವರನ್ನ ಪರಿಸ್ಥಿತಿಯಿಂದ ಹೊರಗಡೆ ಕರ್ಕೊಂಡ್ ಬರಬಹುದು. ಅವರ ವಿಘ್ನವನ್ನ ವಿನಾಶ ಮಾಡಬಹುದು. ಅವರಿಗೆ ಬೇಕಾಗಿರುವಂತ ಒಳ್ಳೆ ಮಾತನ್ನ ಹೇಳಬಹುದು. ಅವರಿಗೆ ಉಮಂಗ ಉತ್ಸಾಹವನ್ನ ತುಂಬೋದು. ಇನ್ನು ಅವ್ರು ಯೋಗ ಮಾಡಬೇಕು, ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ನಿಮ್ಮ ಒಂದು ಆ ಮಾತಿನಿಂದ ಅವ್ರಿಗೇನ್ ಸಿಗತ್ತೆ, ಎಸ್ ನಾನು ಕೂಡ ಮಾಡಬೇಕು ಅಂತ ಅನ್ಸುತ್ತೆ. ಯಾವ್ಯಾವ ನಾವು ಪ್ರೋಗ್ರಾಮ್ ಇಟ್ಕೊಳ್ತೀವಲ್ಲ ಅದಕ್ಕೆ ತಕ್ಕಾಗಿ ಬಾಬಾ ಮುರಳಿ ನುಡಿಸ್ತಾ ಇರ್ತಾರೆ. ಈ ಮುರಳಿಲಿ ಬಾಬಾ ಏನ್ ಹೇಳಿದ್ದಾರೆ, ಮುಂದೆ 3 ದಿನದ ಬಟ್ಟಿ ಇದೆಯಲ್ಲ ಅದರ ಬಗ್ಗೆ ಬಾಬಾ ಹೇಳಿದ್ದಾರೆ. ನೀವೆಲ್ಲರೂ ಸೇರಿಬಿಟ್ಟು ಏನ್ ಮಾಡ್ಬೇಕಲ್ಲಿ ಪ್ರಾಕ್ಟಿಕಲಿ ತೋರಿಸ್ಬೇಕಂತೆ ಬರುವಂತ ಆತ್ಮಗಳಿಗೆ. ಸಂಘಟನೆಯ ಬಲ ಬೇಕು, ಪವರ್ಫುಲ್ ಬಲ ಬೇಕು. ನಿಮ್ಮನ್ನ ನೋಡ್ಬಿಟ್ಟು ಹೌದಪ್ಪ ನಾವು ಇವ್ರ ಹಂಗ ಆಗ್ಬೇಕು. ವೈಯಕ್ತಿಕವಾಗಿ ನೀವು ಅವರಿಗೆ ಪಾಲನೆಯನ್ನ ಕೊಡ್ತಿದ್ದೀರಿ, ಸಪರೇಟ್ ಆಗಿ ಕೊಡ್ತಿದ್ದಾರೆ, ಸಂಘಟನೆ ಪಾಲನೆ ಬೇಕು. ಅದಕ್ಕಾಗಿ ಜ್ವಾಲಾಮುಖಿ ಯೋಗ ಬೇಕು. ಸಂಘಟನೆಯಲ್ಲಿ ಸೇರಿದಾಗ ಆ ಶಕ್ತಿ ಬರ್ತದೆ. ನೀವೆಲ್ಲ ಸೇರ್ಬಿಟ್ಟು ಹೌದು ಇವ್ರು ಮಾಡ್ತಾರಲ್ವಾ, ನಾವು ಮಾಡ್ಬೋದಲ್ವಾ. ಲೌಕಿಕದಲ್ಲಿ ಇದ್ಬಿಟ್ಟು ಇವ್ರು ಮಾಡ್ತಿದಾರಲ್ಲ, ನಾವು ಮಾಡ್ಬೋದಲ್ವಾ. ಇಷ್ಟು ಚಿಕ್ಕ ವಯಸ್ಸಿನವ್ರು ಮಾಡ್ತಿದಾರೆ, ನಾವು ಮಾಡ್ಬೋದಲ್ವಾ. ಹೀಗೆ ಒಬ್ಬೊಬ್ರು ಅವರ ಪಾತ್ರವನ್ನ ಪ್ರತ್ಯಕ್ಷತೆ ಮಾಡ್ಬೇಕಾಗ್ತದೆ. ಸ್ಪಷ್ಟವಾದ ಡೈರೆಕ್ಷನ್ ಸಿಗ್ತಾ ಇರ್ತದೆ ಆತ್ಮೀಯರೇ. ಜೊತೆಲಿ ಇನ್ನೊಂದು ವಿಷಯವನ್ನ ಏನ್ ಹೇಳಿದ್ದಾರೆ ಇವತ್ತು ಮುರಳಿಲಿ ಅಂತಂದ್ರೆ, ಯಾರು ಶುಭ ಭಾವನೆ ಶುಭ ಕಾಮನೆಯಿಂದ ಸೇವೆ ಮಾಡ್ತಾ ಇರ್ತಾರೋ, ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾ ಇರ್ತಾರೋ ಅಂತಹ ಆತ್ಮಗಳಿಗೆ ಎಲ್ಲಾ ರೀತಿಯ ಸಹಯೋಗ ಸಿಗತ್ತೆ. ಧನದ ಸಹಯೋಗ ಇರಬಹುದು, ತನುವಿನ ಸಹಯೋಗ ಇರಬಹುದು, ಆತ್ಮಗಳ ಸಹಯೋಗ ಇರಬಹುದು. ಭಗವಂತ ಹೇಳ್ತಾರೆ ಪಂಚತತ್ವಗಳ ವಾತಾವರಣ ವಾಯುಮಂಡಲದ ಸಹಯೋಗನೂ ಕೂಡ ಅವರಿಗೆ ಸಿಗ್ತದೆ. ಯಾಕಂದ್ರೆ ಅವರ ಒಂದು ಉದ್ದೇಶ ಶುಭವಾಗಿರ್ತದೆ, ಶುದ್ಧವಾಗಿರ್ತದೆ. ಅಷ್ಟು ಅವರು ಪಂಚತತ್ವಗಳಿಗೆ ಶಕ್ತಿಯನ್ನ ಕೊಟ್ಟಿರ್ತಾರೆ. ಅವಾಗ ಆ ಪಂಚತತ್ವಗಳು ಕೂಡ ಅವರಿಗೆ ಜೀ ಹುಜೂರ್ ಅಂತ ಸಹಯೋಗವನ್ನ ಕೊಡ್ತಾರೆ. ಇದನ್ನೆಲ್ಲ ಆತ್ಮೀಯರೇ ಬಾಬಾ ಹೇಳಿರುವಂತ ಮುರಳಿಯ ಪಾಯಿಂಟ್ಸ್ಗಳನ್ನ ನಮ್ಮ ಜೀವನದಲ್ಲಿ ನಾವು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಬೇಕಾದ್ರೆ ನೀವು ಚೆಕ್ ಮಾಡಿ. 3 ದಿನದ ಬಟ್ಟಿ ಇರ್ತದಲ್ವಾ, 3 ದಿನದ ಬಟ್ಟಿ ಹೇಗಿರ್ತದೆ, ಆ ಬಟ್ಟಿ ಆದ್ಮೇಲೆ ಮುರಳಿಯನ್ನು ನೋಡ್ವಿ, ಅವಾಗ ಗೊತ್ತಾಗತ್ತೆ ನಿಮ್ಗೆ ಹೆಂಗಿರ್ತದೆ, ಬಾಬಾ ಹೆಂಗೆ ಮುರಳಿಯನ್ನು ನುಡಿಸಿದ್ದಾರೆ. ಆ ಸಮಯಕ್ಕೆ ತಕ್ಕಾಗಿ ಬಾಬಾ ಹೇಗೆ ನಡೆಸ್ತಾ ಹೋಗ್ತಾರೆ ತಮ್ಗೆ ಗೊತ್ತು. ಇವತ್ತೇನು ಮುರಳಿ ನುಡಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಿದ್ದೇನೆ ವಿಷಯವನ್ನ ಬಾಬಾ ಏನ್ ಮಾಡಿದ್ದಾರೆ ಹಿಂದೆ ಹೇಳಿದ್ದಾರೆ ತಾನೆ. ಓಕೆ, ಮೊನ್ನೆ ನಾವು ಚರ್ಚೆಯನ್ನ ಮಾಡಿದ್ವಿ, ಏನು ಜ್ವಾಲಾಮುಖಿ ಯೋಗ ಅಂತ. ನಾವೇನು ಮುರಳಿ ಓದ್ಕೊಂಡಿದ್ವಾ? ಇಲ್ವಲ್ಲ. ಇವತ್ತು ಬಾಬಾ ಹೇಳ್ತಾರೆ ದಾತಾಪನ್ನದಲ್ಲಿ ಆಗ್ಬೇಕು ಅಂತ ನೀವು ಸಾಧಾರಣ ಯೋಗ ಮಾಡಿದ್ರೆ ಆಗೋದಿಲ್ಲ, ಜ್ವಾಲಾಮುಖಿ ಯೋಗ ಮಾಡ್ಬೇಕು.
ಜ್ವಾಲಾಮುಖಿ ಯೋಗ ಅಂತಂದ್ರೇನು? ಎಷ್ಟು ಅವರು ಬಿಸಿಲಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಐಸ್ ಬೇಕು. ಐಸ್ ಎಲ್ಲಿಂದ ಆಗ್ತದೆ? ತುಂಬಾ ಹೊತ್ತಿನವರೆಗೆ ನೀರನ್ನ ಫ್ರಿಜ್ನಲ್ಲಿ ಇಟ್ಟಾಗ್ತಾನೆ ಐಸ್ ಆಗ್ತದೆ. ಅವಾಗ ಐಸ್ ಅನ್ನು ತಿಂದಾಗ ಅವನಿಗೆ ತಕ್ಷಣ ತಂಪಿನ ಅನುಭವ ಆಗ್ತದೆ. ಅದಕ್ಕಾಗಿ ಜ್ವಾಲಾಮುಖಿ ಯೋಗ ಅಂತಂದ್ರೆ ನಿರಂತರವಾಗಿ ನಿಮ್ಮ ಮನಸ್ಸು ಬಾಬನಲ್ಲಿ ಮಾತ್ರ ಇರಬೇಕು. ಆ ಜ್ವಾಲೆ ಪ್ರಜ್ವಲಿತವಾಗ್ಬಿಟ್ಟು ಅವರಿಗೆ ಆ ಒಂದು ಈಶ್ವರಿಯ ಸುಖದ ಅನುಭವ ಹೇಳುವಂಥದ್ದಾಗಬೇಕಾಗ್ತದೆ. ಓಕೆ, ಒಂದು ಮನಸಾ ಸೇವೆ ಮಾಡಿ, ಎರಡನೇದು ವಾಚಾ ಸೇವೆ ಮಾಡಿ. ಮತ್ತೇನ್ ಮಾಡ್ಬೋದು? ಅದು ಆದ್ಮೇಲೆ ನೀವು ಸಂಬಂಧ ಸಂಪರ್ಕದಲ್ಲಿ ಬರ್ತೀರಿ, ಲೌಕಿಕ ಪರಿವಾರದವ್ರ ಜೊತೆಲಿ ಇರ್ತೀರಾ. ಅಲೌಕಿಕ ಪರಿವಾರದವ್ರ ಜೊತೆಲಿ ಇರ್ತೀರಾ. ಅವಾಗ ನಿಮ್ಮಿಂದ ಹೊರಡುವಂತ ವೈಬ್ರೇಷನ್ಸ್ ಏನ್ ಮಾಡ್ತದೆ, ಅದರಿಂದನೇ ಅಲ್ಲಿ ವಾತಾವರಣ ಶುದ್ಧವಾಗ್ಬಿಡ್ತದೆ. ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತವೆ, ಅವರ ಕಷ್ಟಗಳು ದೂರವಾಗ್ಬಿಡ್ತವೆ. ಈ ರೀತಿ ಸೇವೆಯನ್ನು ಮಾಡ್ತಾ 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 ಅವ್ರಿಗೆ ಗೊತ್ತಾಗುತ್ತೆ ಶ್ರೇಷ್ಠ ಸಂಘದಲ್ಲಿ ನಾವಿದ್ದೀವಿ. ಆ ಅನುಭವ, ನೀವು ಪರಮಾತ್ಮನ ಸಂಘದಲ್ಲಿ ಇರ್ತೀರಾ, ಅವರು ನಿಮ್ಮ ಸಂಘದಲ್ಲಿ ಇರ್ತಾರೆ. ನೋಡಿ, ಎ ಸಿ ಕರೆಂಟಿನ ಸಂಘದಲ್ಲಿ ಇರ್ತದೆ. ಅದು ಎ ಸಿಯಿಂದ ಹೊರಡುವಂತ ತಂಪು ಗಾಳಿ ರೂಮ್ನಲ್ಲೆಲ್ಲ ಹರಡ್ಕೊಂಡಿದ್ದಿರ್ತದೆ, ಹೌದಾ? ಹಾಗೆ ನೀವು ಪರಮಾತ್ಮನ ಸಂಘದಲ್ಲಿ ಇರಬೇಕು. ಓಕೆ, ಈಗ ತಂಪಿನ ಅನುಭವ ಯಾರಿಗೆ ಜಾಸ್ತಿ ಆಗ್ತಾ ಇದೆ? ಒಂದು ರೂಮ್ನಲ್ಲಿ ಎ ಸಿ ಆನ್ ಮಾಡಿದಾಗ ಹೆಚ್ಚಿನ ತಂಪಿನ ಅನುಭವ ಯಾರಿಗಾಗ್ತದೆ? ಅದು ಜಡ ವಸ್ತುಗಳಿರ್ಬೋದು, ಚೈತನ್ಯ ವಸ್ತುಗಳು. ಹೆಚ್ಚಿಗೆ ಯಾರಿಗೆ ಅನುಭವ ಆಗ್ತಾ ಇದೆ? ಉತ್ತರ ಕೊಡಿ. ರೂಮಲ್ಲಿ ಇರೋರ್ಗೆ. ಆ ರೂಮಲ್ಲಿ ಎ ಸಿ ಮಷೀನಿಗೆ ಆಗ್ತಾ ಇರ್ತದೆ. ಯಾಕಂದ್ರೆ ಎ ಸಿ ಡೈರೆಕ್ಟ್ ಆಗಿ ಕರೆಂಟಿನ ಜೊತೆ ಕನೆಕ್ಷನ್ ಆಗಿದೆ ತಾನೆ. ರೂಮ್ ನಲ್ಲಿ ಇರೋರಿಗೆ ಏನಾಗ್ತದೆ, ಎ ಸಿ ಮಷೀನ್ ಹತ್ತದಲ್ಲಿರೋರಿಗೆ ಹೆಚ್ಚಿಗೆ ತಣ್ಣಗೆ ಆಗ್ತದೆ, ದೂರದಲ್ಲಿರೋ ಕಡಿಮೆ ತಣ್ಣಗೆ ಆಗ್ತದೆ, ಹೌದಾ? ಬಲ್ಬಿನ ಹತ್ತಿರದಲ್ಲಿ ಹೋಗಿ ಅವಾಗ ಏನಾದ್ರು ಬಿಸಿ ಜಾಸ್ತಿ ಆಗ್ತದೆ, ಟಚ್ ಮಾಡಿ. ದೂರ ಹೋದಷ್ಟು ಏನಾದ್ರು ಬಿಸಿ ಕಡಿಮೆ ಇರ್ತದಲ್ವಾ? ಹಾಗೆ ನೀವು ಯಾರ ಜೊತೆಗಿದ್ದೀರಿ? ಬಾಬನ್ ಜೊತೆಗೆ. ಅವಾಗ ಶಾಂತಿ ಅನುಭವ ಯಾರಿಗೆ ಆಗ್ಬೇಕು? ನಿಮ್ಗೆ ಆಗ್ಬೇಕು. ನಿಮ್ಗೆ ಆಗಿಲ್ಲ ಅಂತಂದ್ರೆ ಹೊರಗಡೆನೂ ಕೂಡ ಆಗ್ತಾ ಇಲ್ಲ ಅಂತ ನೀವು ತಿಳ್ಕೊಬಿಡಿ. ನಿಮ್ಗೆ ಹಾಕ್ದೇನೆ ಹೊರಗಡೆಗೆ ಎಲ್ಲಿ ಆಗತ್ತೆ? ಜೀರೋ ಕೆಡ್ಲೆ ಬಂದು ಮಿಣ 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 ಬೆಳಕು ಕೊಡ್ತಾ ಇದೆ, ಹೊರಗಡೆ ಬೆಳಕು ಎಲ್ಲಿಂದ ಬರ್ತದೆ ಹೇಳಿ ನೋಡೋಣ, ಅಲ್ವಾ? ಅದಕ್ಕಾಗಿ ಶಾಂತಿಯ ಅನುಭವ ನಿಮಗೆ ಆಗ್ಬೇಕು, ಪುಣ್ಯದ ಖಾತೆ ಜಮ ಆಗ್ಬೇಕು, ಬೇರೆಯವರ ಏನು ಪಾಪಗಳು ದೂರವಾಗ್ಬೇಕು. ಬಾಬಾ ಹೇಳ್ತಾರೆ, ಈ ರೀತಿ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಆ ವಾಯುಮಂಡಲ ಎಷ್ಟು ಚೆನ್ನಾಗ್ ಆಗತ್ತೆ ಅಂತಂದ್ರೆ ಅದರಿಂದ ಆ ಆತ್ಮಗಳ ಪಾಪಗಳು ಕೂಡ ಏನಾಗ್ಬಿಡ್ತಾವೆ, ಸುಟ್ಟೋಗ್ಬಿಡ್ತಾವೆ, ಅಷ್ಟು ಪರಿಶುದ್ಧವಾಗತ್ತೆ. ಹೇಗೆ ಅಗರಬತ್ತಿಯನ್ನು ಹಚ್ಚಿದಾಗ ಸುವಾಸನೆ ಬರುತ್ತಲ್ವಾ? ಓಕೆ, ಹಾಗೆ ನಿಮ್ಮ ಯೋಗದ ಶಕ್ತಿಯಿಂದ ಅವರು ಮಾಡಿರುವಂತ ಅವರ ಮನಸ್ಸಿನ ಹೊರಡುವಂತ ವಿಕಾರಗಳು ಏನಾಗ್ತಾ ಹೋಗ್ತಾವಂತೆ, ಸುಡ್ತಾ ಹೋಗ್ತಾವೆ. ಅಲ್ಲೇ ಸುಟ್ಟು ಹೋಗ್ಬಿಟ್ರೆ ಮತ್ತೆ ಹೊಸದಾಗಿ ಬೇರೆ ಕಡೆ ಹರಡೋದಿಲ್ಲ ಅದು. ಅವಾಗ ಏನಾಗ್ಬಿಡ್ತದೆ, ಅವ್ರ ಲೆಕ್ಕಾಚಾರ ಅಲ್ಲೇ ಕ್ಲಿಯರ್ ಆಗ್ತದಲ್ವಾ? ಅವಾಗ ನಿಮ್ ಪ್ರಶ್ನೆ, ಬಾಬಾ ಅವರ ವಿಕರ್ಮವನ್ನು ನಾವಿನಾಶ ಮಾಡಿದ್ರೆ ನಮ್ಗೇನು ಸಿಗ್ತದೆ? ನಿಮ್ಗೇನು ಸಿಗ್ತದೆ ಅಂತಂದ್ರೆ, ನೀವು ಅದಕ್ಕೆ ಅವರಿಗೆ ಸಹಯೋಗವನ್ನು ಮಾಡಿದಾಗ ಆತ್ಮಗಳ ಜೊತೆ ನಿಮ್ದೇನೋ ಲೆಕ್ಕಾಚಾರಗಳಿರ್ತಾವ, ಅದು ಕ್ಲಿಯರ್ ಆಗಿರ್ತದೆ. ಇಲ್ಲ ಭವಿಷ್ಯದ 2,500 ವರ್ಷದಲ್ಲಿ ಅವರು ನಿಮ್ಮ ಸೇವಕರಾಗಿ ನಿಮ್ಮ ಜೊತೆಗೆ ಸೇವೆ ಮಾಡ್ಲಿಕ್ಕೆ ಬರ್ತಾರೆ. ನೀವು ಮಾಡಿರುವಂತ ಕರ್ಮಫಲ ಎಲ್ಲೂ ವ್ಯರ್ಥವಾಗೋದಿಲ್ಲ. ಅದಕ್ಕಾಗಿ ಈ ರೀತಿ ಕರ್ಮ ಮಾಡುವುದರ ಮೂಲಕ ನನ್ನ ಮಕ್ಕಳು ತಮ್ಮ ಅಕೌಂಟ್ ಅಲ್ಲಿ ಎಷ್ಟು ಪುಣ್ಯದ ಖಾತೆಯನ್ನ ಜಮಾ ಮಾಡ್ಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡಿದ್ರು, ಚೆಕ್ ಮಾಡ್ತಿದ್ರು. ಅಂದ್ರೆ ಈಶ್ವರ್ಯ ಶಕ್ತಿಯನ್ನು ನಿರಂತರವಾಗಿ ಕೊಡ್ತಾ ಹೋಗ್ಬೇಕು. ಎಲ್ಲೇ ಇರಿ, ಹೇಗೆ ಇರಿ, ಚೆಕ್ ಮಾಡ್ಕೊಳ್ಳಿ. ಶಕ್ತಿ ಪ್ರವಾಹ ಆಗ್ತಾ ಇದೆಯಾ, ಸಫಲತೆಗೆ ಬರ್ತಾ ಇದೆಯಾ, ಬೇರೆಯವ್ರ ಸಮಸ್ಯೆಗಳು ದೂರ ಆಗ್ತಾ ಇದಾವ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಮಾತ್ರ ಗೊತ್ತಾಗ್ತದೆ. ಸೇವೆ ಮಾಡ್ಬೇಕಂತ ಉಮಂಗ ಉತ್ಸಾಹ ಇದೆ, ಖುಷಿ ಇದೆ. ಎಷ್ಟು ಸೇವೆ ಮಾಡ್ತಾ ಹೋಗ್ತಿರೋ ಅಷ್ಟು ಸಂಕಲ್ಪಗಳು ಮತ್ತು ಸಮಯ ಬ್ಯೂಸಿ ಆಗಿರ್ತದೆ. ಈ ಸೇವೆಯ ಮೂಲಕ ಪ್ರಪಂಚದ ಜನ ಏನ್ ಹೇಳ್ತಿದ್ದಾರೆ, ಭಗವಂತನ ಪರಿಚಯ ಸಿಕ್ಕಿಲ್ಲ ಅಂತ, ಆ ಕಂಪ್ಲೇಂಟ್ ಅನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ದೂರ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ಈ ಸೇವೆ ಮಾಡ್ಬೇಕು ಅಂತಂದ್ರೆ ಜ್ವಾಲಾ ಸ್ವರೂಪದ ಯೋಗ ಬೇಕು. ಆರಂಭದಲ್ಲಿ ಏನಾಗತ್ತೆ ಗೊತ್ತಾ, ಯೋಗವನ್ನು ಮಾಡಿದಾಗ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳೇ ಹೊರಗಡೆ ಹೋಗ್ತವೆ, ವಿಕಾರಗಳೇ ಹೊರಗಡೆ ಹೋಗ್ತವೆ. ನೀವು ಎಷ್ಟು ಯೋಗ ಮಾಡ್ತಾ ಹೋಗ್ತಾರೋ ಕಾಮನ ಹೆಚ್ಚಿಗೆ ಬರ್ತಾ ಹೋಗ್ತದೆ, ಸಿಟ್ಟು ಜಾಸ್ತಿ ಆಗ್ತಾ ಹೋಗ್ತದೆ, ಇನ್ನೂ ಅಭಿಮಾನ ಜಾಸ್ತಿ ಆಗ್ತದೆ ಅಲ್ವಾ? ಅದಕ್ಕೆ ಹೇಳ್ತಾರೆ, ಬೆಂಕಿ ನೆನಿಬೇಕಾದ ಒಂದ್ಸಲ ಜೋರಾಗಿ ಹುರಿದು ಬಿಟ್ಟು ತಂದು ಹೋಗ್ತದೆ.
ಅಲ್ವಾ? ಕಾಯಿಲೆ ತುಂಬಾ ನೋವು ಬಂದಾಗ ತಾನೇ ನಾವು ಮೆಡಿಸಿನ್ ತಗೊಳ್ತೀವಿ. ಹಾಗೆ ಮೊದಲು ವಿಕಾರಗಳು ಹೊರಗಡೆ ಬರ್ತಾವೆ. ಡೋರ್ ಓಪನ್ ಮಾಡಿದಾಗ ಏನಾಗ್ತದೆ? ಮೊದಲು ಇಲಿಗಳು ಜಲ್ಲೆಗಳು ತಾನೇ ಹೊರಗಡೆ ಹೋಗ್ತವೆ, ಆಮೇಲೆ ಧೂಳು ಒಳಗಡೆ ಹೋಗ್ಬೇಕು, ಹೊರಗಡೆ ಕಳಿಸ್ಬೇಕು ತಾನೆ, ಆಮೇಲೆ ತಾನೇ ಸ್ವಚ್ಛತೆ ಬರುತ್ತೆ. ಹಾಗೆ ಇಲ್ಲೂ ಕೂಡ ಹೇಳ್ತಾರೆ, ಮೊದಲು ವಿಕಾರಗಳು ಹೊರಗಡೆ ಹೋಗ್ತವೆ, ಆಮೇಲೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಹೇಳುವಂಥದ್ದು ಬರ್ತದೆ. ಆ ಜ್ವಾಲೆ ಬಂದಾಗ ಜನ ನಿಮ್ಮ ಹತ್ರ ಬರ್ತಾರೆ. ಯಾಕೆ ಗೊತ್ತಾ? ನೋಡಿ, ಇವತ್ತು ಪ್ರಪಂಚದಲ್ಲಿ ಅಜ್ಞಾನ ಇದೆಯಲ್ವಾ, ಅಂಧಕಾರ ಇದೆಯಲ್ವಾ, ಕತ್ತಲೆ ಇದೆಯಲ್ವಾ. ಕತ್ತಲೆ ಇದ್ದಾಗ ಜನರಿಗೆ ದಾರಿ ಕಾಣುತ್ತಾ? ಕಾಣುತ್ತೋ ಕಾಣಲ್ವೋ? ಕತ್ತಲೆಯಲ್ಲಿ ದಾರಿ ಕಾಣುತ್ತೋ ಕಾಣಲ್ವೋ? ಕಾಣಲ್ಲ. ಹ. ಕತ್ತಲೆಯಲ್ಲಿ ನೀವು ನಡ್ಕೊಂಡು ಹೋದ್ರೆ ಏನಾಗ್ತದೆ? ಬೀಳ್ತೀವಿ. ಬೀಳ್ತೀವಿ. ಅಲ್ವಾ? ಅವಾಗ ನೀವೇನಾಗ್ಬೇಕು? ಒಂದು ಲೈಟ್ ಆಗ್ಬೇಕಲ್ವಾ? ನೀವು ಜ್ವಾಲಾ ಸ್ವರೂಪರಾದಾಗ ಹೇಗೆ ಹೋಗ್ಬೇಕು ಅಂತ ಬಿಟ್ಟು ಅವ್ರಿಗೆ ಏನಾಗತ್ತೆ? ಒಂದು ಪ್ರಕಾಶವನ್ನ ಕೊಡಲಿಕ್ಕೆ ನೀವೇನಾಗ್ತೀರಿ? ನಿಮಿತ್ತರಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಸರಿ, ಅವರಿಗೆ ಪ್ರಕಾಶ ಸಿಗತ್ತೆ, ದಾರಿ ಸಿಗತ್ತೆ, ಸುಖದ ಅನುಭವ ಆಗ್ತದೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ. ನೀವು ಆ ಜ್ವಾಲ ಸ್ವರೂಪರಾದಾಗ ನಿಮ್ಮ ದೃಷ್ಟಿಯಿಂದ ಈ ಒಂದು ಹೊಳಪು ಶಕ್ತಿಗಳದು ಬರಬೇಕು, ಅವರಿಗೆ ಅದರ ಅನುಭವ ಆಗ್ಬೇಕು. ನೀವು ಸಿಟ್ಟಲ್ಲಿದ್ದಾಗ ನಿಮ್ ಕಣ್ಣು ಹೆಂಗಿರ್ತದೆ? ನೀವು ಸಿಟ್ಟಲ್ಲಿದ್ದಾಗ ನಿಮ್ ಕಣ್ಣು ಹೇಗಿರ್ತದೆ? ಕೆಂಪಾಗಿರುತ್ತೆ. ಅನುಭವ ಇದೆ ಅಂತ ಆಯ್ತು, ಸಿಟ್ಟು ಬರ್ತದೆ ಅಂತ ಆಯ್ತು ಅಲ್ವಾ? ಅನ್ನೋದು ಕಾಣುತ್ತೆ ತಾಳೆ ಸಿಟ್ಟಿದೆ ಅಂತ ಬೇರೆಯವರಿಗೆ. ಕಾಣತ್ತೆ. ಸಿಟ್ಟಾಗ ಕೆಂಪಾಗುತ್ತದೆ, ನೋವಾದಾಗ ಕಣ್ಣಲ್ಲಿ ನೀರು ಬರ್ತದೆ. ಅಂದ್ರೆ ನೀವು ಶಾಂತಿ ಅನುಭವ ಮಾಡಿದ್ರೆ ಅದು ಕಣ್ಣಿಂದ ಹೊರಗಡೆ ಹೋಗ್ತದಲ್ವಾ, ಎದುರುಗಡೆಯವ್ರಿಗೆ ಅನುಭವ ಆಗತ್ತಲ್ವಾ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮ ಆಂತರಿಕವಾದಂಥ ದೃಷ್ಟಿಯಿಂದ, ಶರೀರದ ದೃಷ್ಟಿಯಲ್ಲ, ಆಂತರಿಕ ದೃಷ್ಟಿಯಿಂದ ಅವರಿಗೆ ಅದರ ಅನುಭವ ಹೇಳುವಂಥದ್ದು ಆಗ್ಬೇಕು. ಇವತ್ತಿನ ಆತ್ಮಗಳಿಗೆ ಇಂಡಿಪೆಂಡೆಂಟ್ ಆಗಿ ಪಾಲನ ಸಿಗ್ತಾ ಇದೆ, ಸಂಘಟನೆಯಲ್ಲಿ ಪಾಲನೆ ಸಿಗ್ತಾ ಇಲ್ಲ. ಅದು ಹೇಳಿದಲ್ಲ ಮುರಳಿ, ಈ ಮುಂದಿನ ಬಟ್ಟಿಯ ಬಗ್ಗೆ ಬಾಬಾ ಹೇಳಿದ ಅಂತ ಇಲ್ಲಿ ಬಾಬಾ ಹೇಳಿರುವಂಥದ್ದು. ಅದಕ್ಕಾಗಿ ಪವರ್ಫುಲ್ ಪಾಲನೆಯನ್ನು ಸಂಘಟಿತ ರೂಪದಲ್ಲಿ ನೀವು ಕೊಡಬೇಕಾಗ್ತದೆ. ಅದನ್ನ ಸೇವೆಯಿಂದ ಪ್ರತ್ಯಕ್ಷ ರೂಪದಲ್ಲಿ ಸಂಘಟನೆಯಲ್ಲಿ ನೋಡ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಅದಕ್ಕಾಗಿ ನಮ್ಮ ಪಾತ್ರ ಇದೆ ಆತ್ಮೀಯರೇ. ಬಟ್ಟಿಯಲ್ಲಿ ಬಂದಾಗ ಯಾವ್ಯಾವ ಆತ್ಮಗಳು ಬಂದಿರ್ತಾರೆ ಅವರಿಗೆ ನಾವೇನ್ ಮಾಡ್ಬೇಕು? ಸೇವೆಯನ್ನ ಮಾಡ್ಬೇಕು. ಇನ್ನು ಕೆಲವರು ಯೋಚನೆ ಮಾಡ್ತಾರೆ, ಅಣ್ಣವ್ರೆ ಕಾರಣಾಂತರದಿಂದ ನಮ್ಗೆ ಬಟ್ಟಿಗೆ ಬರ್ಲಿಕ್ಕೆ ಆಗ್ತಾ ಇಲ್ವಲ್ಲ. ಯೋಚನೆ ಮಾಡ್ಬಿಡಿ, ಇರೋ ಜಾಗದಲ್ಲಿ ಬಾಬಾ ಅಲ್ಲಿ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಂತ ಮನಸಾ ಸೇವೆಯನ್ನ ಮಾಡಿ, ಅವಾಗ ಕರ್ಮದ ಫಲ ಸಿಗುತ್ತದೆ. ಆದಷ್ಟು ಫಿಸಿಕಲಿ ಬರುವಂತ ಪ್ರಯತ್ನವನ್ನ ಮಾಡಿ, ಆವಾಗ ನಿಮ್ಗೆ ಈ ಎಲ್ಲ ವಾತಾವರಣದ ಫಲಿತಾಂಶ ಹೇಳುವಂಥದ್ದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಬಾಬಾ ಏನ್ ಹೇಳ್ತಿದ್ದಾರೆ, ನಾವೇನು ಮಾಡ್ತಾ ಇದ್ದೀವಿ, ಬಾಬನ ಪ್ಲಾನ್ ಹೇಗಿದೆ, ಹೀಗೆ ಬಾಬಾ ಹೇಳ್ಬಿಟ್ಟು ಮಕ್ಕಳ ಮೂಲಕ ಮಾಡಿಸ್ತಾರೆ, ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವಾಗ ಮುರಳಿ ಅಂತಂದ್ರೆ ಏನು, ಸಮಯಕ್ಕೆ ತಕ್ಕ ಹಾಗೆ ಕರ್ಮಕ್ಕೆ ತಕ್ಕ ಹಾಗೆ ಬಾಬನ ಡೈರೆಕ್ಷನ್ ಹೆಂಗಿರ್ತದೆ ಇದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಅದಕ್ಕಾಗಿ ಇಲ್ಲಿಯವರೆಗೆ ನೀವು ಸೇವೆ ಮಾಡ್ತಿದ್ದೀರಿ. ಹೇಗೆ? ವರ್ಗಗಳ ಮೂಲಕ, ಒಂದೊಂದು ಏರಿಯಾದಲ್ಲಿ ಝೋನಿನ ಮೂಲಕ, ಸೆಂಟರ್ ಮೂಲಕ ಮಾಡ್ತಾ ಇದ್ದೀರಿ. ಬಾಬ್ ದಾದಾನು ಇದರ ಬಗ್ಗೆ ಏನಾಗಿದ್ದಾರೆ? ಖುಷಿಯಾಗಿದ್ದಾರೆ. ಆದರೆ ವರ್ತಮಾನ ಸಮಯದಲ್ಲಿ ಏನಿರಬೇಕು? ಪವರ್ಫುಲ್ ತಪಸ್ಸನ್ನ ಮಾಡಬೇಕಾಗ್ತದೆ. ಡಬಲ್ ವಿದೇಶಿಗಳ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ? ಇವತ್ತು ವಿದೇಶದಲ್ಲಿ ಒಂದರ ಮೇಲೆ ಒಂದು ಯುದ್ಧ ಆಗ್ತಾನೆ ಇದ್ದಾವೆ. ಒಂದು ಯುದ್ಧ ಮುಗಿತಾ ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿದೆ. ಓಕೆ, ಯುಕ್ರೇನ್ ರಷ್ಯಾ ಯುದ್ಧ ಸ್ಟಾರ್ಟ್ ಆಯ್ತು, ಇನ್ನು ಕಂಟಿನ್ಯೂ ಆಗ್ತಾ ಇದೆ. ಇಸ್ರೇಲ್ ಮತ್ತೆ ಹಮಾಸ್ ನಡುವೆ ಸ್ಟಾರ್ಟ್ ಆಯ್ತು, ಅದಿನ್ನೂ ಮುಗುದಿಲ್ಲ. ಇಸ್ರೇಲ್ ಮತ್ತೆ ಇರಾನ್ ಮೇಲೆ ಸ್ಟಾರ್ಟ್ ಆಗಿದೆ, ಅದಿನ್ನೂ ಮುಗುದಿಲ್ಲ. ಸಿರಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಸರಿ, ಹೀಗೆ ಯುದ್ಧ ಸ್ಟಾರ್ಟ್ ಆಗ್ತದೆ. ಬಾಬಾ ಕೇಳ್ತಿದ್ದಾರೆ, ಈ ಯುದ್ಧವನ್ನು ನೋಡ್ಬಿಟ್ಟು ಫಾರಿನರ್ಸ್ ಹೆದರ್ತಾ ಇಲ್ಲ ತಾನೆ, ಭಯ ಪಡ್ತಾ ಇಲ್ಲ ತಾನೆ? ಓ ಅಣ್ಣವರೇ, ಅದು ಫಾರಿನರ್ಸಿಗಲ್ವಾ, ನಮ್ಗೆ ಯಾಕೆ ಹೇಳ್ತಾ ಇದ್ದೀರಿ? ನಿಮ್ಮ ಮನೇಲೂ ಯುದ್ಧ ಇದೆ, ಮನೆಯವ್ರ ಜೊತೆಗೆ, ಮೈದುನನ ಜೊತೆಗೆ, ಮಕ್ಕಳ ಜೊತೆಗೆ, ಮನಸ್ಸಿನ ಜೊತೆಗೆ, ವಿಕಾರದ ಜೊತೆಗೆ, ರಾವಣನ ಜೊತೆಗೆ ಯುದ್ಧ ಇದೆಯಲ್ವೋ? ಇದೆಯಲ್ವಾ? ತಮ್ಮದೇ ಕರ್ಮದ ಲೆಕ್ಕಾಚಾರದ ಜೊತೆಗೆ, ಶರೀರದ ಕಾಯಿಲೆ ಜೊತೆಗೆ, ಅಸಫಲತೆ ಜೊತೆಗೆ, ವಿಘ್ನಗಳ ಜೊತೆಗೆ, ಪರಿಸ್ಥಿತಿಗಳ ಜೊತೆಗೆ ಇದೆಯೋ ಇಲ್ವೋ? ಇದೆ ಅಣ್ಣ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಎಲ್ಲ ಯುದ್ಧದಿಂದ ನಿಮ್ಗೆ ರಕ್ಷಣೆ ಬೇಕು ಅಂತಂದ್ರೆ ಸದಾ ಬಾಬನ ಮಡಿಲಲ್ಲೇ ಇರಬೇಕು, ಕೆಳಗಡೆಗೆ ಬರಬಾರ್ದು.
ಸ್ಟೇಜ್ ಅಚಲ್ ಆಗಿರಬೇಕು. ಓಕೆ, ಅದಕ್ಕಾಗಿ ಬ್ರಾಹ್ಮಣರ ಎದುರುಗಡೆ ಭಗವಂತನ ಯಾವಾಗಲೂ ಕೂಡ ಆಶೀರ್ವಾದ ಇರ್ತದಂತೆ. ಆಶೀರ್ವಾದ ಬಿಟ್ಬಿಟ್ಟು ಕೆಳಗಡೆಗೆ ಇಳಿದು ಬಿಟ್ರಿ ಮಾಯ ಪ್ರಭಾವದಲ್ಲಿ ನೀವು ಬಿಡ್ತೀರಾ. ಆಶೀರ್ವಾದ ಹೇಗೆ ಅಂತ ಬಾಬಾ ಹೇಳ್ತಾರೆ, ವಾಟರ್ ಪ್ರೂಫ್ ಅಂತ ಹೇಳ್ತಾರೆ. ನೀವು ರೇನ್ಕೋಟ್ ಹಾಕೊಂಡಿದ್ದು ಎಷ್ಟೇ ಆದ್ರೂ ಮಳೆ ಬರ್ಲಿ ಏನಾಗೋದಿಲ್ಲ, ಮೇಲಿಂದ ನೀರು ಪಾಸ್ ಆಗ್ತದೆ ಬಿಟ್ಟರೆ ಒಳಗಡೆ ಶರೀರಕ್ಕೆ ಚರ್ಮಕ್ಕೆ ನೀರು ಟಚ್ ಆಗೋದಿಲ್ಲ. ಹಾಗೆ ಭಗವಂತನ ನೆನಪು, ಭಗವಂತನ ಪಾಲನೆ, ಭಗವಂತನ ಹೃದಯ ಸಿಂಹಾಸನ ಇದು ನಿಮಗೆ ಸದಾಕಾಲ ಪ್ರಪಂಚದಿಂದ, ನೆಗೆಟಿವ್ ಎನರ್ಜಿಯಿಂದ, ಮಾಯೆಯಿಂದ, ರಾವಣನಿಂದ, ವಿಕಾರದಿಂದ ಸಂಪೂರ್ಣ ರಕ್ಷಣೆಯನ್ನ ಕೊಡುತ್ತದೆ. ಆ ರೀತಿ ರಕ್ಷಣೆ ಇರಬೇಕು ಅಂದ್ರೆ ಸದಾ ಮನ ಬುದ್ಧಿಯನ್ನ ಏನ್ ಮಾಡ್ಬೇಕು, ಬಾಬನ ಒಳಗಡೆ ಇರ್ಬೇಕು. ಶರೀರದ ರಕ್ಷಣೆ ಬೇಕು ಅಂದ್ರೆ ಏನ್ ಮಾಡ್ತೀವಿ ಆದ್ಮೇಲೆ? ಏನ್ ಮಾಡ್ತೀವಿ? ಶರೀರಕ್ಕೆ ಏನ್ ಕೂಡ ಹಾಕೊಳ್ತೀವಿ, ಶರೀರಕ್ಕೆ ಜಡ್ಗಿನ ಹಾಕೊಳ್ತೀವಿ, ಶರೀರವನ್ನು ಮನೇಲಿ ತಗೊಂಡ್ ಬರ್ತೀವಿ, ಶರೀರವನ್ನು ತಾಯಿಯ ಮಡಿಲಲ್ಲಿ ಕೊಡ್ತೀವಿ, ಹೌದಾ? ಹಾಗೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರದ ರಕ್ಷಣೆ ಬೇಕು ಅಂತಂದ್ರೆ ಅದನ್ನ ಭಗವಂತನ ಮಡಿಲಲ್ಲಿ ಇಡಬೇಕಾಗ್ತದೆ. ತುಂಬಾ ರಕ್ಷಣೆ ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಪೊಲೀಸರಿಂದ ರಕ್ಷಣೆ ತಗೊಂಡ್ಬಿಡ್ತಾರೆ. ಇನ್ನು ಕೆಲವೊಬ್ರು ತುಂಬಾ ಸಮಸ್ಯೆ ಇದೆ, ಅವ್ರು ಹೋಗ್ಬಿಟ್ಟಿರ್ಬೇಕು ಪೊಲೀಸ್ ಸ್ಟೇಷನ್ ಕೂತ್ಕೊಂಡ್ಬಿಡ್ತಾರೆ. ಇನ್ ತಪ್ಪು ಮಾಡ್ಬಿಟ್ಟಲ್ಲ, ನಮ್ಗೆ ರಕ್ಷಣೆ ಕೊಡ್ಬೇಕು ಅಂತಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಪೊಲೀಸಿಂದ ರಕ್ಷಣೆ ಸಿಗ್ತದೆ ಅಂತ. ಇದು ಶರೀರಕ್ಕೆ ಬೇಕಾಗಿರುವಂತದ್ದು. ಹಾಗೆ ಆತ್ಮ ಮತ್ತು ಮನಸ್ಸಿಗೆ ಬೇಕು ಅಂತಂದ್ರೆ ನಿಮ್ಮ ಮನಬುದ್ಧಿಯನ್ನ ಪರಮಾತ್ಮನ ಒಳಗಡೆ ಇಡಬೇಕಾಗ್ತದೆ. ಅದಕ್ಕಾಗಿ ಯಾರು ಆ ರೀತಿ ಇರ್ತಾರೋ ಅವ್ರು ಸದಾ ಕಾಲ ಸ್ವರಾಜ್ಯ ಅಧಿಕಾರಿಗಳು ಇರ್ತಾರೆ. ಅಂದ್ರೆ ಅವ್ರೇನು ಕೇಳಬೇಕಾಗಿಲ್ಲ, ಸಮಯದ ಅನುಸಾರ ಏನು ಬೇಕು ಬಾಬಾ ಕೊಡ್ತಾ ಇರ್ತಾರೆ. ಅವರ ಕರ್ಮೇಂದ್ರಿಯಗಳು ಅವರ ಮಾತನ್ನ ಕೇಳ್ತಾ ಇರ್ತಾರೆ. ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತಾರೆ, ಅಚಲ ಅಡೋಲರಾಗಿರ್ತಾರೆ. ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ, ಎಲ್ಲೇ ಆಗ್ಲಿ ಏನೇ ಆಗ್ಲಿ ನಮ್ಗೇನ್ ತೊಂದರೆ ಇಲ್ಲ. ಈಶ್ವರಿ ಸೇವೆ ಆಗ್ತಾ ಇದೆ, ಸ್ಥಿತಿ ಆಗ್ತಾ ಇದೆ, ಸಂಪಾದನೆ ಆಗ್ತಾ ಇದೆ, ವ್ಯಾಪಾರ ಆಗ್ತಾ ಇದೆ. ಪ್ರಪಂಚದಲ್ಲಿ ಏನು ಬೇಕಾದ್ರೂ ಆಗ್ಲಿ ನಮ್ಮ ಸಾಧನೆಗೆ, ನಮ್ಮ ಪುರುಷಾರ್ಥಕ್ಕೆ, ನಮ್ಮ ಸಂಪಾದನೆಗೆ ನಮ್ಗೇನ್ ತೊಂದರೆ ಇಲ್ಲ. ನೋಡಿ, ಕೊರೋನಾ ಬಂತು, ತುಂಬಾ ಜನರಿಗೆ ಏನಾಗಿರ್ಬೋದು, ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು. ಓಕೆ, ಆದರೆ ಹಾಸ್ಪಿಟಲ್ ಅವ್ರಿಗೆ ನಷ್ಟ ಆಯ್ತಾ? ಇಲ್ಲ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೋಟಿ ಕೋಟಿ ಲಕ್ಷ ಲಕ್ಷ ಡೆಪಾಸಿಟ್ ಮಾಡ್ತಾ ಇದ್ರು, ಒಂದಕ್ಕೆ ಡಬಲ್ ರೇಟ್. ಯಾಕಂದ್ರೆ ತೀರಾ ಅವಶ್ಯಕತೆ ಇದೆಯಲ್ವಾ? ಆತ್ಮೀಯರು ಹೇಳಿ, ಈ ಪ್ರಪಂಚದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಯಾವಾಗ ಅವಶ್ಯಕತೆ ಇಲ್ಲ? ಯಾವಾಗ ಅವಶ್ಯಕತೆ ಇಲ್ಲ? ಎಲ್ಲಾ ಟೈಮಲ್ಲೂ ಅವಶ್ಯಕತೆ ಇದೆ. ಯಾರಿಗೆ ಅವಶ್ಯಕತೆ ಇಲ್ಲ? ಎಲ್ಲರಿಗೂ ಅವಶ್ಯಕತೆ ಇದೆ. ಯಾರು ಕೊಡ್ಬೇಕು? ನಾವೇ ತಾನೇ ಕೊಡ್ಲಿಕ್ಕೆ ನಿಮಿತ್ತರಾಗ್ಬೇಕು ಅಲ್ವಾ? ಕೆಲವೊಂದು ಪ್ರಾಡಕ್ಟ್ ತುಂಬಾ ಕಡೆ ಸಿಗ್ತಾ ಇದೆ, ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗ್ತದೆ ಅಲ್ವಾ? ಅದು ಫುಲ್ ಡಿಮಾಂಡ್ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂತ ಹೇಳಿ ಇಟ್ಟು ಬಿಟ್ಟರೆ ತಕ್ಷಣ ಟಕ 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 ಏನಾಗ್ತಾ ಇರ್ತದೆ, ಖಾಲಿ ಆಗ್ತಾ ಇರ್ತದೆ. ಅಡ್ವಾನ್ಸ್ ಬುಕ್ಕಿಂಗ್ ಇರ್ತದೆ. ಹಾಗೆ ನಿಮ್ಮಲ್ಲೂ ಕೂಡ ಆದ್ಮೇಲೆ ಅಡ್ವಾನ್ಸ್ ಬುಕ್ಕಿಂಗ್ ಇನ್ನೂ ಬಂದಿಲ್ಲ, ಯಾಕಂದ್ರೆ ಇನ್ನೂ ಪ್ರಾಡಕ್ಟ್ ನೀವು ರೆಡಿ ಮಾಡ್ತಾ ಇಲ್ಲ, ಬೇಕಾದವ್ರಿಗೆ ಇನ್ನೂ ಕೊಡ್ತಾ ಇಲ್ಲ. ಮೊನ್ನೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಇದೆಯಂತೆ, ಇಡ್ಲಿ, ವಡಾ, ಚಪಾತಿ, ಸಾಗು, ಚಟ್ನಿ ಅಷ್ಟೇ ಕೊಡೋದು. ಓಕೆ, ಅಲ್ಲಿ ತಿಂಡಿ ತಿನ್ಬೇಕು ಅಂದ್ರೆ 1 ಗಂಟೆ ನಿಂತ್ಕೊಳ್ಬೇಕಂತೆ. 1 ಗಂಟೆ ನಿಂತ್ಕೊಂಡಾದ್ರೂ ಕೂಡ ತಿನ್ಕೊಂಡು ಹೋಗ್ತಾ ಅಂತ. ರೇಟ್ ರೀಸನೇಬಲ್. 56 ವರ್ಷದಿಂದ ಹೋಟೆಲ್ ಅನ್ನು ಮೇಂಟೈನ್ ಮಾಡ್ತಾ ಇದಾರಂತ. ಬಾಳೆ ಎಲೆಯಲ್ಲಿ ಊಟ. ಹಾಗಂತ ಶೃಂಗೇರಿಯಲ್ಲಿ ಬೇರೆ ಹೋಟೆಲ್ ಇಲ್ಲ ಅಂತಲ್ಲ, ಇದೆ ಅಲ್ವಾ? ಅಷ್ಟು ಶುದ್ಧವಾಗಿ ಹೈಜಿನಿಕ್ ಆಗಿ ಅಡಿಗೆನ ಮಾಡ್ತಾರೆ ಅಂತ. ರೀಸನೇಬಲ್, ಟೇಸ್ಟ್ ಕೂಡ ಇರ್ತದೆ. ಅವಾಗ ಟೇಸ್ಟ್ ಸಿಗ್ತದೆ ಅಂತಂದ್ರೆ ಜನ ಗಂಟೆ ಗಟ್ಟಲೆ ಕುತ್ಕೊಂಡ್ಬಿಟ್ಟು ತಿನ್ಕೊಂಡು ಹೋಗ್ಲಿಕ್ಕೆ ಏನಾಗಿರ್ತಾರೆ, ರೆಡಿ ಇರ್ತಾರಲ್ವಾ? ಹಾಗೆ ನೀವು ಕೊಡುವಂತ ಆಸ್ತಿ ಪಾಸ್ತಿ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಜನ ಅದನ್ನು ಸ್ವೀಕಾರ ಮಾಡೇ ಮಾಡ್ತಾರೆ. ಅದಕ್ಕಾಗಿ ಎಂದೂ ಕೂಡ ಬಾಬನ ಸೀಟಿಂದ ಕೆಳಗಡೆಗೆ ಇಳಿಬೇಡಿ. ಬಾಬಾ ಮಾತೆಯರಿಗೂ ಕೂಡ ಹೇಳ್ತಾ ಇದ್ದಾರೆ, ಬಾಬನ ಜೊತೆ ಸದಾ ಕಂಬೈಂಡ್ ಆಗಿರಿ, ಒಬ್ಬರೇ ಇರಬೇಡಿ. ಒಬ್ಬರೇ ಅಂತ ತಿಳ್ಕೊಂಡ್ಬಿಟ್ರಿ ಮಾಯ ರೆಡಿ ಇದೆ, ಏನಾಗ್ಬಿಡ್ತದೆ, ಹಲ್ಚಲಲ್ಲಿ ಬಂದ್ಬಿಡ್ತೀರಾ, ಬಾಬನ ಸಂಯೋಗ ಸಿಗೋದಿಲ್ಲ. ಅದಕ್ಕೆ ಈ ರೀತಿ ದಾತಾ ಸ್ವರೂಪವನ್ನ ಪ್ರಾಕ್ಟೀಸ್ ಮಾಡಿ. ಕರ್ಮವನ್ನ ಮಾಡಬೇಕಾದ್ರೂ ಕೂಡ ನಾನು ಆತ್ಮ ಬೇರೆ, ಮನಬುದ್ಧಿ ಸಂಸ್ಕಾರ ಬೇರೆ, ಕರ್ಮೇಂದ್ರಿಯಗಳು ಬೇರೆ. ನಾನು ಆತ್ಮನೇ ಅಲ್ವಾ, ಮತ್ತೆ ಯಾಕೆ ಹೇಳಬೇಕು? ಆದ್ರೂ ಕೂಡ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಆತ್ಮ ಭಕುಟಿಯಲ್ಲಿ ಮಾಲೀಕನೇ ಬೇರೆ, ಸಾಧನಗಳೇ ಬೇರೆ. ನನ್ನ ಮಾಲೀಕ ನನ್ನ ಪ್ರಜೆಗಳ ಮೇಲೆ ರಾಜ್ಯಭಾರ ಮಾಡ್ತಿದ್ದಾನೆ, ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ಡ್ರೈವರ್ ಬೇರೆ, ಕಾರ್ ಬೇರೆ, ಸ್ಟೇರಿಂಗ್ ಬೇರೆ,
ಬ್ರೇಕ್ ಬೇರೆ, ಹೌದು ತಾನೇ? ನಾನು ಬೇರೆ, ಸೌಟು ಬೇರೆ, ಪಾತ್ರೆ ಬೇರೆ, ನೀರು ಬೇರೆ, ಗ್ಯಾಸ್ ಬೇರೆ, ಗೊತ್ತಿರ್ತದೆ ತಾನೇ? ಹಾಗೆ ಆತ್ಮ ಬೇರೆ, ಸಾಧನಗಳು ಬೇರೆ. ಈ ರೀತಿ ಕರ್ಮವನ್ನ ಮಾಡಬೇಕಾದ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಪ್ರಾಕ್ಟೀಸ್ ಮಕ್ಕಳಲ್ಲಿ ಕಡಿಮೆ ಆಗಿದೆ. ಇನ್ನೊಂದು ಆತ್ಮ ತುಂಬಾ ಏನಾಗಿದೆ, ಅಲ್ಬೇಲ, ಹುಡುಗಾಟಿಕೆ. ಯೋಗ ಮಾಡಿದ್ರು ಆಗ್ತದೆ, ಮಾಡ್ತಿದ್ರು ಆಗ್ತದೆ. ಅಮೃತ ಎದ್ರು ಆಗ್ತದೆ, ಎಳ್ದಿದ್ರು ಆಗತ್ತೆ. 4:15 ಬಂದ್ರೂ ಆಗ್ತದೆ, ಬರ್ದಿದ್ರು ಆಗ್ತದೆ. ಮೂರ್ಲಿ ಕೇಳಿದ್ರು ಆಗ್ತದೆ, ಕೇಳ್ದಿದ್ರು ಆಗತ್ತೆ. ಇದು ನಾನೆಲ್ಲ ಹೇಳ್ತಾ ಇರೋದು. ಬಾಬಾ, ಎಷ್ಟು ನೀವು ಈ ರೀತಿ ಹುಡುಗಾಟಿಕೆಯಲ್ಲಿ ಇರ್ತೀರೋ, ಮಾಯನು ಕೂಡ ಏನ್ ಮಾಡ್ಬಿಡ್ತದಂತೆ, ತಕ್ಷಣ ಬಂದ್ಬಿಟ್ಟು ಹಪ್ಪ ಮಾಡ್ಬಿಡ್ತದೆ. ಕೆಲವೊಂದ್ಸಲ ನಾವು ಲೌಕಿಕದಲ್ಲಿ ಇದ್ದಾಗ ಏನ್ ಮಾಡ್ತಿದ್ವಿ, ಬೇರೆಯವ್ರ ಮನೆಗೆ ರಾತ್ರಿ ಮಲಗಲಿಕ್ಕೆ ಕೇಳ್ತಿದ್ರೆ ಅಲ್ಲಿ ಹೋಗ್ತಾ ಇದ್ದೆ. ಓಕೆ, ಅಲ್ಲಿ ಓದ್ಲಿಕ್ಕೆ ಕೂತ್ಕೊಳ್ಳೋದು, ಮಲ್ಕೊಂಡ್ಬಿಟ್ಟು ಹಿಂಗೆ ಓದೋದು, ಕಣ್ಣು ಮುಚ್ಚೋದು. ಅವ್ರು ಒಳಗಡೆ ರೂಮ್ನಲ್ಲಿ ಇರ್ತಿದ್ರು, ಸರಿನಾ? ಇದ್ದಾಗ ಕೇಳ್ತಾ ಇದ್ರು, ಏನಪ್ಪ ಎಚ್ಚರ ಆಗಿದ್ಯಾ ಅಂತ. ನಾನು ಅಲ್ಲಿ ಕಣ್ಣು ಮುಚ್ಚಿ ನಾನು ನಿದ್ದೆ ಬಂದ್ಬಿಡ್ತದ, ಅವ್ರು ಬಂದ್ಬಿಟ್ಟು ಲೈಟ್ ಆಫ್ ಮಾಡ್ಬಿಡೋರು. ಸರಿ, ಆಮೇಲೆ ನಾನು ಕಣ್ಣು ಬಿಟ್ಟಾಗ ಮತ್ತೆ ಲೈಟ್ ಆನ್ ಮಾಡ್ಕೊಂಬಿಡೋದು. ಸರಿ, ಹೀಗೆ ಅಲ್ಬೇಲ ಅಂದ್ರೆ ಸರಿಯಾಗಿ ಎದ್ದು ಕೂತ್ಕೊಂಡಿದ್ರೆ ಸರಿಯಾಗಿ ಓದ್ಬೋದು. ಮಲ್ಕೊಂಡ್ಬಿಟ್ಟು ಓದೋಣ ಅಂತ ಬಿಟ್ಟು ಕೈ ಹಿಂಗೆ ಇಟ್ಕೊಂಡ್ಬಿಟ್ಟು ಓದ್ತಾ ಕೂತ್ಕೊಂಡ್ರೆ ಅಲ್ಲಿ ನಿಧಾನಕ್ಕೆ ನಿದ್ದೆ ಬಂದ್ಬಿಡ್ತದೆ ಅಲ್ವಾ? ಹಾಗೆ ನಾವೇನ್ ಮಾಡ್ತೀವಿ, ಕಣ್ಣು ಮುಚ್ಕೊಂಡು ಯೋಗ ಮಾಡೋಣಪ್ಪ ಅಂತ ನಿಧಾನ ಕಣ್ಣು ಮುಚ್ತೀವಿ. ನಿಧಾನ ಕಣ್ಣು ಮುಚ್ಚಿದ ಏನಾಗ್ತದೆ, ಸರಿಯಾಗಿ ನಿದ್ರಾದೇವಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಗದಂಗೆ ಆಗ್ಬಿಡ್ತದೆ. ಅದಲ್ಲೂ ಕೂಡ ವಿಡಿಯೋ ಅಂತೂ ಆನ್ ಮಾಡಿಲ್ಲ ತಾನೇ, ಯೋಗೇಶ್ ಎಂಡಿಂಗ್ ಅಂತೂ ಕಾಡೋದಿಲ್ಲ ತಾನೇ ಅಂತ ಬಿಟ್ಟು ಏನ್ ಮಾಡ್ಬಿಡೋದು, ವಿಡಿಯೋ ಆಫ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೋದು. ಸರಿ, ನಷ್ಟ ಯಾರಿಗೆ ಅಲ್ವಾ? ಹೀಗೆ ಈ ಹುಡುಗಾಟಿಕೆ ನಿಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ, ಬಾಯಿಯ ಒಳಗಡೆ ಬರ್ಲಿಕ್ಕೆ ಅವಕಾಶ ಕೊಡತ್ತೆ. ಆಮೇಲೆ ಕೇಳೋಣ ಬಿಡಿ, ಬ್ರೇಕ್ಫಾಸ್ಟ್ ಆದ್ಮೇಲೆ ಕೇಳೋಣ ಬಿಡಿ, 11 ಗಂಟೆ ಕೇಳೋಣ ಬಿಡಿ, ಹೀಗೆ ಮುಂದೆ ಮಾಡ್ತಾ ಹೋಗ್ತೀವಿ. ಯಾವ್ದನ್ನ? ಮುರ್ಲಿ ಕೇಳೋದನ್ನ. ಅವಾಗ ಏನಾಗ್ತದೆ, ಅದು ಒಂದು ಹುಡುಗಾಟಿಕೆ ಆಗ್ಬಿಡ್ತದೆ. ಅದಕ್ಕಾಗಿ ಮಾಯೆ ಚಾನ್ಸ್ ತಗೊಂಡ್ಬಿಡ್ತದೆ, ಮಾಯೆಗೆ ವಶರಾಗ್ಬಿಡ್ತೀರಿ. ಅದಕ್ಕಾಗಿ ಅದರಿಂದ ಎಚ್ಚರಿಕೆಯಿಂದ ಇರಿ. ನೀವು ಬಾಬನ ಮಡಿಲಲ್ಲಿದ್ರೆ ಕರ್ಮೇಂದ್ರಿಯ ಆರ್ಡರ್ ಅಂತ ಇರ್ತದೆ. ಸಮಯಕ್ಕೆ ಅನುಸಾರ ಯಾವ್ಯಾವ ಶಕ್ತಿಗಳು ಬೇಕೋ ಅದನ್ನು ಬಾಬಾ ನಿಮ್ಗೂ ಕೂಡ ಕೊಡ್ತಾ ಇರ್ತಾರೆ, ಬೇರೆಯವ್ರಿಗೂ ಕೂಡ ಕೊಡ್ತಾ ಇರ್ತಾರೆ. ಈ ಸ್ವರಾಜ್ಯ ಅಧಿಕಾರಿಗಳಾಗ್ಬೇಕು, ಮಾಸ್ಟರ್ ಸರ್ವಶಕ್ತಿವಂತ ಆಗ್ಬೇಕು ಅಂತಂದ್ರೆ ಯಾವಾಗ ವಿಶ್ವಕ್ಕೆ ಯಾವ್ಯಾವ ಶಕ್ತಿಗಳು ಬೇಕು ನಿಮ್ಮ ಮೂಲಕ ಬಾಬಾ ಕೊಡ್ತಾ ಇರಬೇಕು. ನೀವು ಈ ರೀತಿ ಇದ್ರೆ ನೀವೆಂದೂ ಹೇಳೋದಿಲ್ಲ, ಏನೋ ಬಾಯಿಂದ ಶಬ್ದ ಬಂದ್ಬಿಡ್ತು, ಗೊತ್ತಿಲ್ದೇ ಬಂದ್ಬಿಡ್ತು, ಗೊತ್ತಿಲ್ದೇ ಹೇಳಿಬಿಟ್ಟೆ, ಗೊತ್ತಿಲ್ದೇ ನೋಡ್ಬಿಟ್ಟೆ, ಗೊತ್ತಿಲ್ದೇ ತಿಂದ್ಬಿಟ್ಟೆ ಅಂತ ನೀವು ಈ ಮಾತನ್ನ ಎಂದೂ ಕೂಡ ಹೇಳೋದಿಲ್ಲ. ಏಕೆಂದ್ರೆ ಎಲ್ಲದರ ಮೇಲೂ ಕೂಡ ನಿಮ್ಗೆ ಏನಿರ್ತದೆ, ಕಂಟ್ರೋಲಿಂಗ್ ಪವರ್ ಇರ್ತದೆ. ಗೊತ್ತಿಲ್ಲದೆ ಆಕ್ಸಿಡೆಂಟ್ ಆಗ್ಬಿಡ್ತು, ಯಾರು ಹೇಳ್ತಾರೆ? ಯಾರಿಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಕಾರಲ್ಲಿ ಬ್ರೇಕ್ ಇರೋದು ಯಾಕೆ? ಎದುರುಗಡೆ ವೆಹಿಕಲ್ ಬಂದಾಗ ನಿಲ್ಸಬೇಕಂತಾನೆ ಬ್ರೇಕ್ ಇರೋದು, ಹೌದು ತಾನೇ? ಹೊಂಡ ಬಂತು, ಏನ್ ಮಾಡ್ಬೇಕು? ಬ್ರೇಕ್ ಹಾಕ್ಬೇಕು. ಯಾವ ಸಮಯದಲ್ಲಿ ಹೆಂಗ್ ಡ್ರೈವಿಂಗ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಹೊಂಡ ಬಿದ್ದಿದೆ, ಸರ್ಕಾರದವ್ರು ಹೊಂಡ ಮುಚ್ಚಿಲ್ಲ ಅಂತ ಅವ್ರಿಗೆ ಬೈತಾ ಕೂತ್ಕೊಂಡ್ಬಿಟ್ರೆ ನಿಮ್ಗೆ ಕಾರ್ ಕೊಟ್ಟಿದ್ ಯಾಕೆ? ಅಂತ ಸಮಯದಲ್ಲೂ ಕೂಡ ಕಾರ್ ಹೇಗೆ ಓಡಿಸ್ಬೇಕು ಅಂತ ನಿಮ್ಗೆ ಏನಿರ್ಬೇಕು, ಗೊತ್ತಿರ್ಬೇಕು, ಅಲರ್ಟ್ ಆಗಿರ್ಬೇಕಾಗ್ತದೆ. ಮಳೆ ಬರ್ತದೆ, ಅಯ್ಯೋ ಇವಾಗಲೇ ಮಳೆ ಬರ್ಬೇಕಾ ಅಂತಂದ್ರೆ ಅದು ನಿಮ್ ಟೆಸ್ಟಿಂಗ್ ಪೇಪರ್, ಅದು ಪಾಸ್ ಮಾಡಿ ಎಲ್ಲ. ಜೊತೆಗೆ ಬಾಬಾ ಹೇಳ್ತಾರೆ, ಆದರೆ ಮಿಲ್ನದ ಸಮಯದಲ್ಲಿ ಎಲ್ಲರೂ ಖುಷಿಯಾಗಿದ್ದಂತೆ ಮುಖ ಅರಳಿತ್ತಂತೆ. ಸದಾಕಾಲ ಹೀಗೆ ಇರಿ, ಬಾಬನ ಜೊತೆಯಲ್ಲಿರಿ, ನಿಮ್ಮ ಮುಖನೇ ಭಗವಂತನ ಪ್ರತ್ಯಕ್ಷವಾಗಿರ್ತದೆ. ಮೊಗ್ಗಾಗ್ಬೇಡಿ, ಬಾಡೋಗಿರುವಂತ ಗುಲಾಬಿ ಹೂ ಆಗ್ಬೇಡಿ. ಬಾಡೋಗಿರುವಂತ ಹೂವನ್ನ ಮೂರ್ತಿ ಮೇಲೆ ಇಡೋದಿಲ್ಲ. ಮೂರ್ತಿ ಮೇಲೆ ಯಾವ್ದು ಇಡ್ತಾರೆ? ಚೆನ್ನಾಗಿ ಅರಳಿರೋದು ಹೂವನ್ನೇ ಇಡ್ತಾರೆ. ಮೊಗ್ಗು ಇಡೋದಿಲ್ಲ, ಜೊತೆಗೆ ಏನು ಬಾಡೋಗಿರೋದನ್ನು ಇಡೋದಿಲ್ಲ, ಚೆನ್ನಾಗಿ ಅರಳಿರೋದನ್ನು ಇಡ್ತಾರೆ. ಇಲ್ಲಿ ಬಾಬನ ನೆನಪಿನಲ್ಲಿರೋದಕ್ಕೆ, ಬಾಬನ ಬ್ರಹ್ಮಭೋಜನ ತಿಂತಾ ಇರೋದಕ್ಕೆ, ಈಶ್ವರಿ ಜ್ಞಾನ ಕೇಳ್ತಾ ಇರೋದಕ್ಕೆ, ತಪಸ್ಸನ್ನ ಮಾಡ್ತಾ ಇರೋದಕ್ಕೆ ನೀವು ಚೆನ್ನಾಗಿ ಅರಳಿದ್ದೀರಾ. ಅದಕ್ಕಾಗಿ ಸದಾ ಕಾಲ ಅರಳಿರಿ. ನಿಮ್ಮ ಚಿತ್ರದ ಮೂಲಕ, ನಿಮ್ಮ ತನುವಿನ ಮೂಲಕ ಭಗವಂತನ ಪ್ರತ್ಯಕ್ಷತೆ ಹೇಳುವಂಥದ್ದಾಗಬೇಕು. ಅದಕ್ಕಾಗಿ ಏನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ, ನಿರಾಕಾರಿ ಆತ್ಮನಾಗಿ ನಿರಾಕಾರ ತಂದೆಯಲ್ಲಿ ಲವಲೀನ ಹಾಕಿ. ನಿರಾಕಾರ ಅದೇನು ಗೊತ್ತಾ? ಆತ್ಮ ಬಿಂದುನು ಕಾಣಬಾರ್ದು, ಭಾವ ಬಿಂದುನು ಕಾಣಬಾರ್ದು, ಕಿರಣನು ಕಾಣಬಾರ್ದು, ಬಣ್ಣನೂ ಕಾಣಬಾರ್ದು, ವೈಟು ಕಾಣಬಾರ್ದು, ಕೇವಲ ಅನುಭವ ಅಷ್ಟೇ. ಅದಕ್ಕೆ ವಿಧಿ ಏನು ಅಂತಂದ್ರೆ, ನಾನು ಬಿಂದು ಪರಮಾತ್ಮನ ಒಳಗಡೆ ಹೋಗಿದ್ದೇನೆ, ಪರಮಾತ್ಮ ನೋಡ್ತಾ ಇದ್ದಾನೆ,
ಪರಮಾತ್ಮನ ವೈಟ್ ಪ್ರಕಾಶವನ್ನು ನೋಡ್ತಾ ಇದ್ದೇನೆ. ಆಮೇಲೆ ಅನುಭವ ಆಯ್ತು ಅಂದ ತಕ್ಷಣದಲ್ಲಿ ಪ್ರಕಾಶ ನೋಡೋದನ್ನ ಏನ್ ಮಾಡ್ಬೇಕು? ನಿಲ್ಲಿಸ್ಬೇಕು. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ವಿಧಿ ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಅರ್ಥ ಆಯ್ತಣ್ಣ. ಏನ್ ಅರ್ಥ ಆಯ್ತು? ಅದೇ ನೀವ್ ಹೇಳಿದ್ದು. ಏನ್ ಅರ್ಥ ಆಗಿದ್ದು? ಇನ್ನೊಂದ್ಸಲ ಬಿಂದುವಾಗಿ ಹೇಳಿ ಅಣ್ಣವ್ರೆ, ಇನ್ನೊಂದ್ಸಲ ಹಾ? ಹೇಳಿ ಅಣ್ಣವ್ರೆ, ಹಾ. ಇನ್ನೊಂದ್ಸಲ ಹೇಳಿ ಅಣ್ಣವ್ರೆ. ಬಿಂದುವಾಗಿ ಬಾಬನ ಒಳಗಡೆ ಹೋಗಿ ಪರಂಧಾಮಕ್ಕೆ ಹೋಗಿ ವೈಟ್ ಶಕ್ತಿಯನ್ನ ಅನುಭವ ಮಾಡ್ತಾ, ಅನುಭವ ಆಗ್ಲಿ ಸ್ಟಾರ್ಟ್ ಆದಾಗ ಎಲ್ಲವನ್ನ ಬಿಟ್ಟು ಬಿಡಬೇಕು, ಅನುಭವ ಮಾತ್ರ ಮಾಡಬೇಕು. ಅರ್ಥ ಆಯ್ತಾ? ಆಯ್ತು. ಅಥವಾ ಉದಾಹರಣೆ ಕೊಟ್ಬಿಟ್ಟು ಸ್ಪಷ್ಟೀಕರಣ ಕೊಡ್ಬೇಕು. ಹೇಳಿ ಅಣ್ಣವ್ರೆ, ಉದಾಹರಣೆ ಬೇಕಾ? ಬೇಕ್ರಿ ಅಣ್ಣವ್ರೆ, ಹೇಳ್ರಿ ಅಣ್ಣ. ಕೇಳಿ. ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗಿರ್ತೀರಿ, ಮಧ್ಯಾಹ್ನ 12 ಗಂಟೆಗೆ ಮನೆಗೆ ಬರ್ತೀರಿ. ಹೊರಗಡೆ 45 ಡಿಗ್ರಿ ಟೆಂಪರೇಚರ್ ಇದೆ. ಏನಾಗ್ತದೆ? ಏಕೆ? ಸೆಕೆ ಆಗ್ತದೆ. ಮನೆ ಒಳಗಡೆ ಬಂದು ಏನ್ ಕಾಣ್ತಾ ಇರ್ತದೆ? ಫ್ಯಾನು ಮನೆ ಒಳಗಡೆ ಬಂದು ಏನ್ ಕಾಣ್ತಾ ಇರ್ತದೆ ನಿಮ್ಗೆ? ಫ್ಯಾನು ಫ್ಯಾನು, ಎಸಿ, ಸೋಫಾ, ಮಂಚ, ಗೋಡೆ, ಸ್ವಿಚ್ ಬೋರ್ಡ್ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಸರಿ, ಎಸಿ ಆನ್ ಮಾಡಿದ್ರಿ. ಎಸಿ ಆನ್ ಮಾಡಿದ ತಕ್ಷಣದಲ್ಲಿ ತಂಪಾಗತ್ತಾ? ಎಸಿ ಆಗತ್ತಾ? ತಕ್ಷಣದಲ್ಲಿ ಆಗತ್ತಾ? ತಕ್ಷಣದಲ್ಲಿ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿಸುತ್ತೆ. ಹಾ. ಆ ತಂಪಾಗುವವರೆಗೆ ಏನ್ ಮಾಡ್ತಾ ಇರ್ತೀರಿ? ವೇಟ್ ಮಾಡ್ತೀವಿ. ಎಸಿ ಮಷೀನೇ ನೋಡ್ತಾ ಇರ್ತೀರಿ. ಎಸಿ ಎಲ್ಲಿಂದ ಬರ್ತಾ ಇದೆ? ತಂಪು ಗಾಳಿ ಎಲ್ಲಿಂದ ಬರ್ತಾ ಇದೆ? AC-ಯಿಂದ. ಅವಾಗ ಎಸಿ ಮಷೀನ್ ನೋಡ್ತಿರೋ, ಗೋಡೆ ನೋಡ್ತಿರೋ, ಅಥವಾ ಶೋಕೇಸ್ ನೋಡ್ತಿರೋ? AC. ಹಾ. ಎಲ್ಲಿವರೆಗೆ ಎಸಿ ಮಷೀನ್ ನೋಡ್ತಾ ಇರ್ತೀರಿ? ಆ ತಂಪಾದ ಗಾಳಿ ಬರೋ ತನಕ ಫುಲ್ ಬರೋವರೆಗೂ ಆ ತಂಪು ಗಾಳಿ ಬಂದ್ಮೇಲೆ ಏನ್ ಮಾಡ್ತೀರಿ? ಕಣ್ಣು ಮುಚ್ಚಿಬಿಟ್ಟು ಅನುಭವ ಮಾಡ್ತೀವಿ. AC machine ನೋಡಲ್ಲ. ಆ ಆ ಕರ್ಮದ ಫಲದ ಅನುಭವ ಮಾಡ್ತೀರಿ. ಅವಾಗ ಎಸಿ ಮಷೀನ್ ಕಾಣತ್ತಾ? ಇಲ್ಲ ಇಲ್ಲ ಪ್ಯಾನಾಸೋನಿಕ್ ಅಂತ ಕಾಣತ್ತಾ? ಇಲ್ಲ ಇಲ್ಲ ಮೇಲೆ ಕೆಳಗೆ ಹೋಗುವಂತ ರೆಕ್ಕೆ ಕಾಣತ್ತಾ? ಇಲ್ಲ ಇಲ್ಲ ಸೋಫಾ ಕಾಣತ್ತಾ? ಏನು ಕಾಣ ಚೇರ್ ಮೇಲೆ ಕುತ್ಕೊಂಡಿದೆ ಅಂತ ಗೊತ್ತಿರ್ತದ? ಇಲ್ಲ ಗೋಡೆ ಕಾಣತ್ತಾ? ಇಲ್ಲ ಬಣ್ಣ ಕಾಣತ್ತಾ? ಏನಾಗ್ತಾ ಇರ್ತದೆ? ಅನುಭವ ಅನುಭವ ಇರುತ್ತೆ. ಆ ಅವಾಗೆಲ್ಲ ತಂಪಿನ ಅನುಭವ. ಅಲ್ಲಿ ಏನಾದ್ರು ಆಕಾರ ಇದೆಯಾ? ಇಲ್ಲ ಎಸಿ ತಂಪು ಗಾಳಿ ಕೆಂಪು ಬಣ್ಣದಿಂದ ಬರ್ತಾ ಇದೆಯೋ, ನೇರಳೆ ಬಣ್ಣದಿಂದ ಬರ್ತಾ ಇದೆಯೋ? ಇಲ್ಲ ಯಾವ ಆಕಾರ ಇದೆ ಅದಕ್ಕೆ? ಆಕಾರ ಇಲ್ಲ ಯಾವ ಬಣ್ಣ ಇದೆ? ಯಾವುದು ಇಲ್ಲ ಅದು ಆಕಾರನೋ ನಿರಾಕಾರನೋ? ನಿರಾಕಾರ ಅವಾಗ ಎಸಿ ನೋಡುದು ಇಷ್ಟ ಆಯ್ತೋ, ಎಸಿ ಅನುಭವ ಮಾಡುದು ಇಷ್ಟ ಆಯ್ತೋ? ಅನುಭವ ಈಗ ಬಾಬಾನ ನೋಡ್ತಾ ಇರ್ತಿರೋ, ಅನುಭವ ಮಾಡ್ತಿರೋ? ಅನುಭವ ಅದನ್ನೇ ಬಾಬಾ ಹೇಳಿದ್ದು. ನಾವೇನ್ ಮಾಡ್ತೀವಿ ಗೊತ್ತಾ? ಫಸ್ಟ್ ಯೋಗ ನಮ್ಮ ಹೆಂಗೆ ಇರ್ತದೆ ಅಂತಂದ್ರೆ, ಸ್ಥೂಲವಾಗಿ ಡೂಮ್ ನೋಡೋದು, ಹಾಡು ಕೇಳೋದು, ಫೋಟೋ ನೋಡೋದು, ಇದು ಫಸ್ಟ್ ಸ್ಟೇಜ್. ಸ್ಥೂಲ ಶರೀರದ ಮೂಲಕ ಬಾಬನ ಕನೆಕ್ಷನ್ ಆಗೋದು. ಓಕೆ. 2ನೇ ಸ್ಟೇಜ್ ಅಲ್ಲಿ ಏನು? ನನ್ನ ಬಾಬನ ಹತ್ರ ನೋಡ್ದೆ, ಸೂಕ್ಷ್ಮವತನಕ್ಕೆ ಹೋದೆ, ಮನಸ್ಸಿನ ಕಣ್ಣಿನಿಂದ ಏನ್ ಮಾಡ್ತೀವಿ? ಬಾಬನನ್ನು ನೋಡ್ದೆ, ವೈಟ್ ನೋಡ್ದೆ, ಕಿರಣ ನೋಡ್ದೆ. ಇದು 2ನೇ ಸ್ಟೇಜ್. 2ನೇ ಸ್ಟೇಜ್ ಅಲ್ಲಿ ಇರ್ತೀರಾ? 3ನೇ ಸ್ಟೇಜಿಗೆ ಹೋಗ್ತೀರಾ? 3ನೇ ಸ್ಟೇಜ್ 3ನೇ ಸ್ಟೇಜ್ ಯಾವುದು? ಅನುಭವ ಅಷ್ಟೇ. ಅಲ್ಲಿ ಬಣ್ಣ ಇಲ್ಲ, ಕಲರ್ ಇಲ್ಲ, ಅಲ್ಲೇನು? ಅನುಭವ ಅಷ್ಟೇ, ನಿರಾಕಾರಿ. ನೀವು ನಿರಾಕಾರ, ನಾನು ಬಿಂದು ಇಲ್ಲ, ಅಲ್ಲಿ ಪ್ರಕಾಶ ಇಲ್ಲ, ಕಿರಣ ಇಲ್ಲ, ಬಾಬಾ ಬಿಂದು ಇಲ್ಲ. ಡೈರೆಕ್ಟ್ ಆಗಿ ಏನು? ಅಲ್ಲಿ ಅನುಭವ. ನಿರಾಕಾರ ಆತ್ಮ, ನಿರಾಕಾರ ತಂದೆಯಲ್ಲಿ ಲವ್ಲೀನ ಪ್ರೀತಿಯಲ್ಲಿ ಶಾಂತ. ಇದನ್ನೇನ್ ಮಾಡ್ಬೇಕು? ದಿನವಿಡೀ ಪ್ರಾಕ್ಟೀಸ್ ಮಾಡಿ ಅಂತ ಬಾಬಾ ಹೇಳಿದ್ದಾರೆ. ಅರ್ಥ ಆಯ್ತಾ? ಇವಾಗ ಅರ್ಥ ಗೊತ್ತಾಯ್ತಾ? ಆಯ್ತು ಪ್ರಾಕ್ಟೀಸ್ ಮಾಡಿ ಅಂತ. ಆಯ್ತು. ಪ್ರಾಕ್ಟೀಸ್ ಮಾಡಿದ್ರೆ ಮನೆ ಹೋಗ್ಬಿಟ್ಟು ಎಸಿ ಆನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಬೇಡಿ, ಸರಿನಾ? ಈ ರೀತಿ 4 ಕಡೆಯ ಸರ್ವ ಸ್ವರಾಜ್ಯಾಧಿಕಾರಿ ಮಕ್ಕಳಿಗೆ ಸದಾ ಸಾಕ್ಷಿಪರ್ಣದ ಸ್ಥಿತಿಯಲ್ಲಿ ಕೂತ್ಕೊಂಡು ಸೆಟ್ ಆಗುವಂತ ಅಚಲ ಅಡೋಲ ಆತ್ಮರಿಗೆ ಸದಾ ದಾತಾಪರ್ಣದ ಸ್ಮೃತಿಯಿಂದ ಸರ್ವರಿಗೂ ಜ್ಞಾನ, ಶಕ್ತಿ, ಗುಣ ಕೊಡುವಂತವ್ರು. ನೋಡಿ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಅಂತ ಹೇಳಿದ್ದಾರೆ ಬಾಬಾ. ಸ್ಪಷ್ಟವಾಗಿ ಕೇಳಿ, ಎಲ್ಲರಿಗೂ ಜ್ಞಾನ ಕೊಡಬೇಕು ಅಂತಂದ್ರೆ ನೀವು 7 days ಕೋರ್ಸ್ ಕೊಟ್ಟರೆ ಆಗತ್ತಾ? ಎಲ್ಲರಿಗೂ ಭಗವಂತ ಜ್ಞಾನ ಕೊಡ್ಬೇಕಂತ ಹೆಂಗ್ ಕೊಡ್ಬೋದು? ಅರ್ಚನಕ್ಕ, ಎಲ್ಲರಿಗೂ ಜ್ಞಾನ ಕೊಡ್ಬೋದು. ಭಗವಂತನ ಸಪ್ತ ಶಕ್ತಿಗಳನ್ನ ಕೊಡ್ಬೋದು, ಶಬ್ದಗಳ ಮೂಲಕ ಕೊಡ್ಲಿಕ್ಕೆ ಆಗೋದಿಲ್ಲ.
ಭಗವಂತನ ಸಪ್ತ ಶಕ್ತಿಗಳನ್ನು ಕೊಡೋದರ ಮೂಲಕ ಭಗವಂತ ಯಾರು ಅಂತ ತಿಳಿಸ್ಬೋದು. ಹೌದು ತಾನೆ? ಪಂಚತತ್ವಗಳಿರ್ಬೋದು, ಬೇರೆ ಆತ್ಮಗಳಿರ್ಬೋದು, ಮನುಷ್ಯ ಆತ್ಮರಿರ್ಬೋದು, ಭಕ್ತ ಆತ್ಮರಿರ್ಬೋದು, ಬೇರೆ ಧರ್ಮದವರಿರ್ಬೋದು, ಭಗವಂತನ ಒಪ್ಕೊಳ್ಳದೆ ಇರುವಂಥವ್ರು ಆತ್ಮಗಳು ಇರ್ಬೋದು. ಎಲ್ಲರಿಗೂ ಕೊಡಬೇಕು ಅಂತಂದ್ರೆ ಸಪ್ತ ಗುಣಗಳಿಂದ ಮಾತ್ರ. ಹೀಗೆ ಹೇಳಿ, ಜ್ಞಾನ ಹೇಳೋದು ಶ್ರೇಷ್ಠನೋ, ಸಪ್ತ ಗುಣಗಳನ್ನ ಎಲ್ಲರೂ ಕೊಡೋದು ಎಷ್ಟು ಶ್ರೇಷ್ಠನೋ? ಸಪ್ತ ಗುಣಗಳನ್ನ ಕೊಡೋದು. ನಾವೇನ್ ಮಾಡ್ತೀವಿ, ಜ್ಞಾನ ಹೇಳೋದ ನೋಡಿ ನೋಡಿ ಅವ್ರಿಗೆ ಗೌರವ ಸಿಗ್ತದಲ್ಲ, ನಾನು ಜ್ಞಾನ ಹೇಳ್ತೇನೆ, ನಾನು ಯೂಟ್ಯೂಬ್ ಮಾಡ್ತೇನೆ, ನಾನು ರೆಕಾರ್ಡಿಂಗ್ ಮಾಡ್ತೇನೆ, ನಾನು ಕೋರ್ಸ್ ಕೊಡ್ತೇನೆ. ಬಾಬಾ ಹೇಳ್ತಾರ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಾವು. ಸರ್ವರಿಗೆ ಒಂದೊಂದು ಬಾಬಾರವರ ಶಬ್ದ ಎಷ್ಟು ಇಂಪಾರ್ಟೆಂಟ್ ಇರ್ತದೆ ಅಂತಂದ್ರೆ, ನೀವೆಲ್ಲರಿಗೂ ಕೂಡ ಜ್ಞಾನ ಕೊಟ್ಬಿಟ್ಟು ಹೇಳಲಿಕ್ಕೆ ಆಗತ್ತಾ? ನೀವು ಕನ್ನಡದಲ್ಲೇ ಮಾತಾಡ್ತೀರಿ, ಫ್ರೆಂಚ್ ಜನರಿಗೆ ಹೆಂಗ್ ಅರ್ಥ ಆಗ್ತದೆ? ಆ ಸಂಸ್ಕಾರ ಇಲ್ದಿರೋರಿಗೆ ಹೆಂಗ್ ಅರ್ಥ ಆಗ್ತದೆ? ಗೋಡೆಗಳಿಗೆ ಹೆಂಗ್ ಅರ್ಥ ಆಗ್ತದೆ? ಅವ್ರಿಗೆ ಗೊತ್ತಾಗೋದಿಲ್ಲ ತಾನೇ. ಅದೇ ಭಗವಂತನ ಶಕ್ತಿ ಅನುಭವ ಖಂಡಿತವಾಗ್ಲೂ ಆಗ್ತದೆ. ಹೀಗೆ ಸರ್ವರಿಗೆ ಜ್ಞಾನ ಶಕ್ತಿ ಗುಣವನ್ನ ಕೊಡುವಂತಹ ದಯಾರದಿ ಆತ್ಮಗಳಿಗೆ ಸದಾ ತಮ್ಮ ಚಹರೆಯ ಮೂಲಕ ತಂದೆಯ ಚಿತ್ರವನ್ನ ತೋರಿಸುವಂತ ಶ್ರೇಷ್ಠ ಆತ್ಮರಿಗೆ. ಕೆಲವೊಬ್ರು ಏನ್ ಮಾಡ್ತಾರೆ, ನಾಟಕದಲ್ಲಿ ರಾಮನ ಪಾತ್ರ ಹಾಕಿದಾಗ ಜನರಿಗೆ ಯಾರು ಕಾಣ್ತಾ ಇರ್ತಾರೆ? ರಾಮನೇ ಕಾಣ್ತಾ ಇರ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು. ಇಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಖುಷಿಯ ಭಾಗ್ಯವನ್ನು ಇಟ್ಕೊಂಡಿರುವಂತರು, ಸದಾ ಖುಷಿಯಿಂದ ನರ್ತನೆ ಮಾಡುವಂತಹ ಆತ್ಮಿಕ ಗುಲಾಬಿಗಳಿಗೆ, ಅರಳಿರುವಂತ ಗುಲಾಬಿಗಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅದಕ್ಕಾಗಿ ನೋಡಿ, ದೇವರಿಗೆ ಯಾವಾಗ್ಲೂ ಯಾವ ಹೂವನ್ನ ಇಡ್ತಾರೆ? ಶ್ರೇಷ್ಠವಾಗಿ ಅರಳಿರೋ ಗುಲಾಬಿ ಹೂ ಅಲ್ವಾ? ಗುಲಾಬಿ ಹೂವನ್ನು ಯಾವಾಗ್ಲೂ ಮೇಲಕ್ಕೆ ಇಡ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ರೂಹಾನಿ ಗುಲಾಬ್, ಆತ್ಮಿಕ ಗುಲಾಬಿಗಳಾಗ್ಬೇಕು. ಓ ಅಣ್ಣವರೇ, ಬಾಬಾ ಏನ್ ಹೇಳಿದ್ದಾರೆ? ಆತ್ಮಿಕ ಗುಲಾಬಿ. ಅದಕ್ಕಾಗಿ ನಾನು ಅಲ್ಲಿ ಮಾರ್ಕೆಟಿಗೆ ಹೋಗಿ 500 ರೂಪಾಯಿದು ಗುಲಾಬಿ ಹೂವನ ಹಾರವನ್ನ ತಂದು ಎಲ್ಲ ಹಾಕ್ದೆ. ಎಲ್ಲ ಹಾಕಿರೋದು ಬಾಬರ್ ಮನೆ ಫೋಟೋಗೆ. ಆವಾಗ ನೀವು ಆತ್ಮಿಕ ಗುಲಾಬಿ ಆದ್ರೂ ಆಗಿಲ್ವೋ? ಆಗಿಲ್ಲ. 500 ರೂಪಾಯಿದು ಹಾರ. ಬಾಬಾ ಒಂದು ಹೂ ಹೇಳಿದ ಹಾರನೇ ಹಾಕಿದಿರಿ ನೀವು. ಸ್ಥೂಲ ಗುಲಾಬಿ ಅಂತ ಅವ್ರು ಹೇಳಿದ್ರು. ಹೂವ ತಂದಿಲ್ಲ ಹೇಳಿರೋದು. ಅವಾಗ ಗುಲಾಬಿ ಹೂ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕ್ಬೇಕೋ ಬೇಡೋ ಬಾಬನಿಗೆ? ನಾವೇ ಹೂವು ಹಾಕ್ಬೇಕು. ನಾವು ಇವಾಗ ಹಾಗೆ ನಾವು ಹೂ ಆಗ್ಬೇಕು ಅಥವಾ ಬಾಬನಿಗೆ ಹೂವು ಇದ್ಬಿಟ್ಟು ಹಾಕ್ಬೇಕು? ನಾವು ಚೈತನ್ಯ ಹೂವ ಬೇಕು. ಅದು ನಾವೇನ್ ಮಾಡ್ತಿದೀವಿ? market ಹೂವ. ನಮ್ಮ ಮನೆ ಗಾರ್ಡನ್ ಅಲ್ಲಿ ಸ್ಥೂಲ ಗುಲಾಬಿ ಹೂವಿನ ಗಿಡ ಬೆಳೆಸಲಿಕ್ಕೆ ತುಂಬಾ ಆಸಕ್ತಿ. ನಮ್ಮ ಮನೇಲಿ ಬೆಳೆದಿರುವಂತ ಹೂ ಎಲ್ಲಿಟ್ಟಿದ್ದಾನೆ? ಬಾಬನಿಗೆ ಭೋಗದ ಮೇಲೆ ಇಡಬೇಕು, ಬಾಬನ ಫೋಟೋ ಮೇಲೆ ಇಡಬೇಕು. ಅದರಲ್ಲಿ ಎಷ್ಟು ಆಸಕ್ತಿ. ಆತ್ಮಿಕವಾಗಿ ಗುಲಾಬಿ ಆಗ್ಬೇಕು ಅಂತ ಅರ್ಥನೇ ಆಗೋದಿಲ್ಲ. ಬಾಬಾ ಏನ್ ಹೇಳ್ತಾರೆ, ತಲೆ ಚಚ್ಕೊಳ್ತಾರಂತೆ. ನಾನು ಉದಾಹರಣೆಗಂತ ಗುಲಾಬಿ ಹೂ ಹೇಳಿದ್ರೆ ಇವ್ರು ಉದಾಹರಣೆನೇ ನಿಜ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಉದಾಹರಣೆ ಕಂಪ್ಯಾರಿಸನ್ ಹೇಳಿದಿದ್ರೆ ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಮಕ್ಕಳಿಗೆ ಏನು ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ? ಕೆಲವೊಂದ್ಸಲ ಏನ್ ಹೇಳ್ತಾರೆ ಅಂತಂದ್ರೆ, ಕೀರ್ತನೆ ದಾಸರು ಉಪಕಥೆಗಳನ್ನ ಹೇಳಲಿಕ್ಕೆ ಹೋದ್ರೆ ಉಪಕಥೆನೇ ಮಕ್ಕಳು ನೆನಪಿಟ್ಕೊಂಡ್ಬಿಡ್ತಾರಂತೆ, ಮೂಲ ಕಥೆ ಮರೆತು ಬಿಡ್ತಾರ ಅಲ್ವಾ? ಹಾಗೆ ನಮ್ಮ ಕಥೆನೂ ಕೂಡ ಏನಾಗ್ಬಿಟ್ಟಿದೆ, ಹಾಗೆ ಆಗ್ಬಿಟ್ಟಿದೆ ಆತ್ಮೀಯರೇ. ಅದಕ್ಕಾಗಿ ಯಥಾರ್ಥವಾಗಿ ಜ್ಞಾನವನ್ನು ಅಪ್ಲಿಕೇಶನ್ ಮಾಡಿ ಆವಾಗ ಮಾತ್ರ ಪರಿವರ್ತನೆ ಆಗತ್ತೆ. ಓಕೆ, ಓಂ ಶಾಂತಿ.